ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ. ಎಲ್ಲರೂ ಒಂದು 3 ನಿಮಿಷದ ಪ್ರಾರ್ಥನೆಯನ್ನ ತಾವೆಲ್ಲರೂ ನನ್ನೊಂದಿಗೆ ತಾವು ಅನ್ಬೇಕು. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ಪರಮ ಸ್ವರೂಪನು ತಾನಂತೆ, ಅರಿಯಲು ಭಕ್ತಿಯು ಬೇಕಂತೆ. 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 ಒಲಿದರೆ ಪಾವನನವನಂತೆ, ಒಲಿದರೆ ಪಾವನನವನಂತೆ. ಸಂಸಾರದ ಭಯವಾಗಿಲ್ಲಂತೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ಗುರುವಿನ ಸಮನಾರಿಲ್ಲಂತೆ, ಗುರುಪಾದವ ನಂಬಿರಬೇಕಂತೆ. ಗುರುವಿಗೆ ಸಮನಾರಿಲ್ಲಂತೆ, ಗುರುಪಾದವನು ನಂಬಿರಬೇಕಂತೆ. ದೃಢತೆಯು ತನಗಿರಬೇಕಂತೆ, ದೃಢತೆಯು ತನಗಿರಬೇಕಂತೆ. ಧೃತಿಗೆಡದೆ ತಾನಿರಬೇಕಂತೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ಸದ್ಗುರು ದೊರೆಯುವುದು ದುರ್ಲಭವೋ, ದೊರೆತರೆ ಈ ಜನ್ಮ ಪಾವನವೋ. ಸದ್ಗುರು ದೊರೆಯುವುದು ದುರ್ಲಭವೋ, ದೊರೆತರೆ ಈ ಜನ್ಮ ಪಾವನವೋ. ಸಾರುತ್ತಲಿರುವವು ಶಾಸ್ತ್ರಗಳು, ಸಾರುತ್ತಲಿರುವವು ಶಾಸ್ತ್ರಗಳು. ಗುರು ಪರಮೇಶ್ವರನು ಅಹುದೆಂದು. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ಅಚ್ಯುತ ಅನಂತ ಶ್ರೀ ಗುರುವೇ, ಚಿನ್ಮಯ ಚಿದ್ಘನ ಹೇ ಪ್ರಭುವೇ. ಅಚ್ಯುತ ಅನಂತ ಶ್ರೀ ಗುರುವೇ, ಚಿನ್ಮಯ ಚಿದ್ಘನ ಹೇ ಗುರುವೇ. ಗುರು ಕನೇಶ್ವರ ಬಾ ಗುರುವೇ, ಗುರು ಕನೇಶ್ವರ ಬಾ ಗುರುವೇ. ಕರ ಜೋಡಿಸಿ ನಾ ಶಿರಬಾಗಿರುವೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ದಯಾಮಯ ಗುರು ಕರುಣಾಮಯ,
ಗುರು ಪ್ರೇಮಮಯ ಗುರು ಪ್ರೇಮಮಯ ಗುರು ಪ್ರೇಮಮಯ ಸಾಂಬದೈ ನಮ ಪಾರ್ವತೇಶ್ವ ಹರ ಹರ ಮಹಾದೇವ जगद्गुरु पंचाचार्य महाराज के जय जगत ज्योति बसवेश्वर महाराज के जय गुरु हालप्पಯ್ಯ स्वामी महाराज के जय पंचाक्षर शिवयोगी महाराज के जय सांबदೈ नमः श्री गुरुभ्यो नमः ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನಲ್ಲದೆ ನನಗೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಪ್ರಥಮದಲ್ಲಿ ಆಶೆತ್ತು ಹಿಮಾಚಲದವರೆಗೂ ಸಂಚಾರ ಮಾಡಿ ಈ ಭೂಮಂಡಲದಲ್ಲಿ ಅಷ್ಟಾವರಣ ಪಂಚಾಚಾರ ಸಟಸ್ಥಲಗಳನ್ನು ಯಾವುದೇ ಜಾತಿ ಮತಪಂಥಗಳೆನ್ನದೆ ಸರ್ವರಿಗೂ ಉಪದೇಶವನ್ನು ನೀಡಿದ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನ ಈ ಕಲ್ಯಾಣ ನಾಡಿನ ಪುಣ್ಯದ ನೆಲದೊಳಗ ಬಹುಶಃ ಜಾತಿಯ ಜಂಜಡವನ್ನು ತೆಗೆದು ಇವ ನಮ್ಮವ ಅನ್ನುವ ದಯಾ ಅಂತಃಕರಣವನ ಈ ಮಣ್ಣೊಳಗೆ ಬಿತ್ತಿದ ಪರಮ ಪೂಜ್ಯ ಕಲ್ಯಾಣದ ಎಲ್ಲ ಬಸವಾದಿ ಶರಣರನ್ನ ಬಹುಶಃ ಯಾವುದೇ ಧಾರ್ಮಿಕತೆ ಎಲ್ಲೇ ನಡಿಲಿ ಅಲ್ಲೆಲ್ಲ ಹಾನಗಲ್ಲ ಕುಮಾರೇಶನ ಆತ್ಮ ಮೆರೆದಾಡುತ್ತದೆ. ಕಾರಣ ಇಷ್ಟೇ, ಸ್ವಾಮಿತ್ವದ ಬದುಕಿಗೆ ಶಿವಯೋಗ ಮಂದಿರವನ್ನು ಸ್ಥಾಪಿಸಿ ಸಾಹಿತ್ಯದ ಬದುಕಿಗೆ ದ್ಯಾಂಪೂರದ ಚೆನ್ನ ಕವಿಗಳನ್ನು ಕಲ್ಲಿನಾಥ ಕವಿಗಳನ್ನು ತಯಾರು ಮಾಡಿ ಸಂಗೀತ ಸಾಹಿತ್ಯ ಸಂಸ್ಕೃತಿಗೆ ಗಾನಯೋಗಿ ಪಂಡಿತ ಪಂಚಾಕ್ಷರಿ ಗವಾಯಿಗಳವರನ್ನು ಪುಟ್ಟರಾಜ ಗವಾಯಿಗಳವರನ್ನು ಈ ಸಮಾಜಕ್ಕೆ ನೀಡಿ ಸಾಹಿತ್ಯ ಮತ್ತು ಶಿಕ್ಷಣಕ್ಕಾಗಿ ಸಿರಸಂಗಿ ಲಿಂಗರಾಜ ದೇಸಾಯರಿಗೆ ಸಂಸ್ಕೃತಿಯನ್ನು ನೀಡಿ ಈ ಸಮಾಜದ ಉದ್ಧಾರಕ್ಕೆ ವೀರಶೈವ ಮಹಾಸಭೆಯನ್ನು ಸ್ಥಾಪನಾ ಮಾಡಿ ಪರಳಿ ವ್ಯಾಜ್ಯವನ್ನು ಗೆದೆಯುವುದರೊಂದಿಗೆ ನಮ್ಮೆಲ್ಲರಿಗೂ ಕಿರೀಟಪ್ರಾಯರಾದ ಹಾನಗಲ್ಲ ಕುಮಾರೇಶನನ್ನ ಈ ತ್ರಿಮೂರ್ತಿಗಳ ಶ್ರೀಪಾದಕ್ಕೆ ನಮನಗಳನ್ನು ಸಮರ್ಪಣೆ ಮಾಡಿ ಶೇಡಮ್ಮದ ಹಾಲಪ್ಪಯ್ಯನ ಮಹಾಮಠದ ಎಲ್ಲ ಕರ್ತೃ ಶಿವಯೋಗಿಗಳ ಗದ್ದುಗೆಯಲ್ಲಿ ಭಕ್ತಿ ನಮನಗಳನ್ನು ಸಮರ್ಪಿಸಿ ಗಾನಯೋಗಿಗಳು ಶಿವಯೋಗಿಗಳು ಲಿಂಗಪೂಜಾ ದುರಂಧರರು ಸಂಗೀತ ಲೋಕವನ್ನ ಶ್ರೀಮಂತಗೊಳಿಸಿ ಈ ನಾಡಿನ ಅಂಧ ಅನಾಥರ ಬದುಕಿನ ಆಧಾರ ಸ್ತಂಭ ಆರಾಧ್ಯ ದೈವ ಪಂಡಿತ ಪುಟ್ಟರಾಜ ಕವಿ ಗುರುವರ್ಯರ ಶ್ರೀಪಾದಕ್ಕೆ ನಮನವನ್ನು ಸಮರ್ಪಿಸುವುದರೊಂದಿಗೆ ಗುರುಪಾದ ಭಕ್ತಿಯಿಂದ ಎನ್ನ ಮಸ್ತಕದ ಮೇಲೆ ಹೊತ್ತು ಇವತ್ತು ದಿನಾಲು ಗುರುಗಳು ವೇದಿಕೆಗೆ ಇರ್ತಿದ್ರು. ಇವತ್ತು ಗುರುಗಳು ಯೋಗ ಸಮಾಧಿ ಒಳಗದ, ಶಿವಯೋಗ ಸಮಾಧಿ ಒಳಗೆ. ಬಹುಶಃ ಇವತ್ತು ಬೆಳಗಿನ ಜಾವ 3 ಗಂಟೆಗೆ ಬಂದವರಿಗೆ ನಾವೇನು ಶೇಡಮ್ಮನದ ಹಾಲಪ್ಪಯ್ಯನವರ ಮಠದೊಳಗದೀವೋ ಏನು 500 ವರ್ಷದ ಆಚೆ ಭಾವನೆ ಒಳಗ ಅದಿವೆ ಅನ್ನುವಂಥದ್ದನ್ನು ನಿಮ್ಮೆಲ್ಲರಿಗೆ ತಿಳಿತಿತ್ತು. ನಾನಂತೂ ಬೆಳಗಿನ 4 ಗಂಟೆಗೊಂದು 5-10 ನಿಮಿಷ ಕಡಿಮೆ ಇತ್ತು. ಅಷ್ಟನ್ನೋದ್ರಾಗ ನಮ್ಮೆಲ್ಲ ಹಿರಿಯರು ತಾಯಿಗಳು ಮಠ ತುಂಬಿತ್ತು. ಸಿದ್ಧ ಸಮಾಧಿ ಯೋಗದ ಬಲ್ಲಿದರಾದ
ರಾಚೋಟೇಶ್ವರ ಮಹಾಸ್ವಾಮಿಗಳು ಆಗಲೇ ಸ್ನಾನ ಮಾಡಿ ಅವರು ಗದ್ದಿಗೆ ಮೇಲೆ ಕುಂತಾರ. ಪಂಚಾಕ್ಷರ ಮಹಾಸ್ವಾಮಿಗಳು ಸ್ನಾನ ಮಾಡಿ ಆ ಯೋಗವನ್ನ ಪಡೆಯುವುದಕ್ಕಾಗಿ ಒಳಗಡೆ ದಯಮಾಡಿಸಿದ್ದಾರೆ. ನನಗ ಗುರುಗಳಿಗೆ ನಾನು ಸಹಜ ಹೇಳಿದೆ, ಬುದ್ಧಿ, ಜನಗಳಂತೂ ಈ ಸಿದ್ಧಿ ಸಮಾಧಿ ಯೋಗದ ಶಿವಯೋಗದ ಸಮಾಧಿ ಒಳಗ ದರ್ಶನಕ್ಕಾಗಿ ತಾವೆಲ್ಲ ಕಾಯ್ತಾರ. ದರ್ಶನದೊಂದಿಗೆ ಅವ್ರಿಗೇನಾದರೂ ಹೇಳಬೇಕಾಗಿದೇನು ಅನ್ನುವಾಗ ಆ ರಾಚೋಟೇಶ್ವರ ಮಹಾಸ್ವಾಮಿಗಳು ನನ್ನ ಒಳಗಡೆ ಕರೆದ ಏನು ಹೇಳಿದ್ರು ಅಂದರೆ, ನೋಡ್ರಿ, ಸಿದ್ಧಿ ಸಮಾಧಿ ಯೋಗ ಈ ಮಣ್ಣೊಳಗೆ ಹೊಸದದ, ಜನಗಳಿಗೆ ಮತ್ತೊಮ್ಮೆ ಅವರ ದರ್ಶನಕ್ಕಾಗಿ ಅವಕಾಶ ಕೊಟ್ಟೀವಿ ಅಂದ್ರೆ ಜನಗಳೆಲ್ಲ ಭಾವುಕರಾಗ್ತಾರ, ಆಮೇಲೆ ನಮ್ಮ ದರ್ಶನ ಮಾಡಲಕ್ಕ ಅವ್ರು ಒಳಗೆ ಇರಲಿ ಅಂತ ಹೇಳಿದ್ರು. ನನಗೆ ಬಹುಶಃ ಎಲ್ಲಿ ತನ ಈ ಕಾರ್ಯಕ್ರಮದ ಬಗ್ಗೆ ಪರಿಣಾಮ ಅನಿಸಲಿಲ್ಲ ಅಂತಂದರೆ, ಒಳಗೆ ಪಾದಪೂಜೆ ಆಯಿತು, ಪಾದಪೂಜೆಯ ನಂತರ ಪಾದೋದಕದ ಸ್ವೀಕಾರ ಆಯಿತು, ಪಾದೋದಕದ ಸ್ವೀಕಾರದ ನಂತರ ಅವ್ರ ಗದ್ದಿಗೆಯಿಂದ ತೆಳಗಿಳಿದು ಇವ್ರನ್ನ ಮ್ಯಾಲ ಕುಂದ್ರಿಸಿ ಅವರು ಇವರಿಗೆ ನಮಸ್ಕಾರ ಮಾಡೋದಾಯ್ತು. ಅವಾಗೂ ನನಗೇನು ಅನಿಸಲಿಲ್ಲ. ಒಳಗಡೆ ಅವರು ಕುಂತು ಉಪದೇಶವನ್ನು ಕೊಟ್ಟು ಹೊರಗಡೆ ಬಂದು ನಿಮ್ಮೆಲ್ಲರ ಮಧ್ಯೆ ನಿಮ್ಮೆಲ್ಲ ಹಿರಿಯರನ್ನು ಕರೆಸಿ ಏನು ಗ್ವಾಡಿ ಕಟ್ಟಿ ಮಾಲಿ ಹಾಕಿದ್ರಲ್ರಿ, ಗ್ವಾಡಿ ಕಟ್ಟಿ ಮಾಲಿ ಹಾಕಿ ಮಂಗಳಾರತಿ ಮಾಡ್ರಿ ಅಂತಂದ್ರು. ನನಗಂತೂ ಅದು ನೋಡಬೇಕು ಅಂದ್ರೆ ಈಗೂ ಕಣ್ಣೀರು ಬರಕತ್ಯ. ಇವತ್ತಿಗೂ ರೀ, ಒಮ್ಮೆ ಇವತ್ತೆಲ್ಲ ನನ್ನ ತಾಯಿಗಳೊಂದಿಗೆ ನಾನು ಅದನ್ನೇ ಚರ್ಚೆ ಮಾಡಿದೆ. ಬಹಳ ಏನು ಚರ್ಚೆ ಅಂತಂದರೆ, ಭಕ್ತೋದ್ಧಾರಕ್ಕಾಗಿ ಎಂಥ ಕಠಿಣ ನೇಮದೊಳಗದಾರಲ್ಲ ನಮ್ಮ ಶೇಡಮ್ಮದ ಹಾಲಪ್ಪಯ್ಯನ ಮಠದ ಪರಮ ಪೂಜ್ಯ ಪಂಚಾಕ್ಷರ ಮಹಾಸ್ವಾಮಿ. ಇದು ಎಂಥ ಕಠಿಣ ನೇಮ ರೀ, ನೀವು ನೆನೆಸ್ಕೋರಿ ನೋಡೋಣ. ನಾ ಸಹಜವಾಗಿ ನಿಮಗೆ ಹೇಳ್ತೀನಿ, ಅವ್ರು ಹೇಳಿದ್ರಲ್ಲ ಪದ್ಮಾಸನದೊಂದಿಗೆ 5 ಹಗಲ 5 ರಾತ್ರಿ, ಬಹುಶಃ 17ನೇ ತಾರೀಕಿನ ತನ ಶಿವಯೋಗದೊಳಗೆ ಅವರ ಸಿದ್ಧಿ ಅದ. ಇಷ್ಟು ಮಾತ್ರ ಸತ್ಯ. ನಾನು ಪ್ರಾರಂಭದಲ್ಲಿ ಬಹಳ ಜನಗಳಿಗೆ ಬೆಳಗ್ಗೆ ಹೇಳಿದೆ, ಸಮಾಧಿ ಯೋಗ, ಸಿದ್ಧಿ ಸಮಾಧಿ ಯೋಗ ಅಥವಾ ಶಿವಯೋಗದ ಸಮಾಧಿ ಯೋಗ, ಶಿವಯೋಗ ಅನ್ನುವಂಥದ್ದನ್ನು ಹೊರತುಪಡಿಸಿ ಸಮಾಧಿ ಯೋಗ, ಒಬ್ಬ ಮನುಷ್ಯ ಅಂತ್ಯದೊಳಗೆ ಏನು ಸಮಾಧಿಯೊಳಗಿನ ವಿಚಾರ ಇರ್ತದೆ ಅದೆಲ್ಲವೂ ಕೂಡ ಒಳಗಡೆ ಅವರ ಶಿವಪೂಜೆ ಒಳಗೆ ನಡೆದಾದ. ಬಹುಶಃ ನನಗೇನು ಅನ್ನಿಸ್ತು ಅಂತಂದರೆ, ಅಂತೂ ಇವತ್ತಿನ ದಿನಮಾನದೊಳಗೆ 21ನೇ ಶತಮಾನಕ್ಕೆ ಶಿವಯೋಗದ ಸಿದ್ಧಿ ಒಳಗೆ ಸ್ವಾಮಿಗಳು ಸಾಧನೆ ಮಾಡುವಂಥದ್ದು ಬಹಳಷ್ಟು ಕಡಿಮೆ. ಇದರ ಗೊಡವಿನೇ ಬೇಡ ಅಂತ ಮಾತಿನೊಳಗೆ ಜಾಣತನ ಬರಬಹುದು, ಅಥವಾ ಗಳಿಕೆಯೊಳಗೆ ಜಾಣತನ ಬರಬಹುದು. ಶಿವಯೋಗದೊಳಗೆ ಸಿದ್ಧಿಯೊಳಗೆ ಜಾಣತನವನ್ನು ಬಹುಶಃ ರೂಢಿಯೊಳಗೆ ತರುವಂಥ ಯುವ ಸ್ವಾಮಿಗಳೊಳಗೆ ಮುಂಚೂಣಿಯೊಳಗೆ ನಿಲ್ಲುವ ಹೆಸರು ಇತಿಹಾಸಕ್ಕೆ ಯಾವುದು ಅಂದರೆ ಹಾಲಪ್ಪಯ್ಯನ ಮಠದ ಪರಮ ಪೂಜ್ಯ ಪಂಚಾಕ್ಷರ ಮಹಾಸ್ವಾಮಿ. ಅಂತಪ್ಪ ಪರಮ ಪೂಜ್ಯರ ಶ್ರೀಪಾದಕ್ಕೆ ಭಕ್ತಿ ಕೋಟಿ ನಮನಗಳನ್ನು ಸಮರ್ಪಣೆ ಮಾಡಿ, ಉಭಯ ಸಂಗೀತ ಕಲಾವಿದರನ್ನು ಇವತ್ತು ಮುಖ್ಯ ಅತಿಥಿಯಾಗಿ ನಮ್ಮ ವೀರೇಶ್ವರ ಪುಣ್ಯಾಶ್ರಮದ ಮಲ್ಕೋಡದ ಆತ್ಮೀಯ ಸಹೋದರ ವೀರೇಶ ಶಾಸ್ತ್ರಿಗಳವರನ್ನು, ಇನ್ನು ನಮ್ಮ ಶಿವಯ್ಯ ಸ್ವಾಮಿಗಳು ಅತಿಥಿಗಳನ್ನು ಬೆಸ್ಟ್ ಆಯ್ಕೆ ಆಗ್ಯದ. ಯಾಕೆ ಅಂತಂದರೆ, ದಿನಾಲೂ ಅಣ್ಣನ ಬಳಗದವರೇ ಅಂದ್ರೆ ಹೆಂಗೆ, ಮತ್ತು ತಾಯಿಗಳ ಬಳಗನೂ ಇರಬೇಕಲ್ಲ. ಇವತ್ತಿನ ನನ್ನ ವಿಷಯನೂ ಯಾವುದು ಅಂತಂದರೆ, ಈ ಪ್ರಪಂಚಕ್ಕೆ ಮೊದಲು ನೀ ಯಾರನ್ನಾದರೂ ಗೌರವಿಸಬೇಕಾದ್ರೆ ಹಡದ ತಂದೆ ತಾಯಿಗಳನ್ನು ಗೌರವಿಸು ಅನ್ನುವಂಥದ್ದು. ಆ ವಿಷಯದ ಮಧ್ಯೆ ಇವತ್ತು ಸಾಹಿತಿಯಾಗಿ ಸಮಾಜದ ಮಧ್ಯೆ ಗುರುಸೇವಾ ನಿರತರಾದ ಇಲ್ಲಿ ಸಹೋದರಿ
ಪಲ್ಲವಿ ಪಾಟೀಲ್ರಿಗೆ ಚಪ್ಪಾಳಿ ತಟ್ಟೋಣ, ಧನ್ಯವಾದಗಳನ್ನು ತಿಳಿಸೋಣ. ಇವತ್ತೆಲ್ಲ ನಮ್ಮ ಬಸವಣ್ಣ ಬಾಳಿಯವರ ಮನೆಯೊಳಗೆ ಇದೇ ವಿಚಾರವನ್ನು ಚರ್ಚೆ ನಡೀತು ಬಹಳ ಹೊತ್ತನ ಪ್ರಸಾದದ ಮಧ್ಯೆ. ಇನ್ನು ಅನುಭವದಲ್ಲಿ ಮತ್ತು ಗುರುಸೇವೆಯಲ್ಲಿ ಹಿರಿತನವನ್ನು ಪಡೆದ ಸಹೋದರಿ ರುಕ್ಮಿಣಿಯವರಿಗೂ ಕೂಡ ಚಪ್ಪಾಳಿ ತಟ್ಟಿ ಧನ್ಯವಾದಗಳೊಂದಿಗೆ ಶರಣುಗಳನ್ನು ಹೇಳೋಣ. ಇನ್ನು ಶ್ರವಣ ಭಾಗಿಗಳಾಗಿ ಬಂದ ಯಾವತ್ತೂ ಗುರು ಹಿರಿಯರೇ, ಎನ್ನ ಶರಣ ತಂದೆ ತಾಯಿಗಳೇ, ಇವತ್ತಿನ ದಾಸೋಹದ ಎಲ್ಲ ದಾನಿಗಳೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ತಿಳಿದೋ ತಿಳಿಯಲಾರದೆ ತಪ್ಪುಗಳು ನಡೀತಾವ. ಕೆಲವೊಂದು ತಪ್ಪುಗಳನ್ನು ತಿಳಿದು ನಡೀತಾವ, ಕೆಲವೊಂದು ತಪ್ಪುಗಳನ್ನು ತಿಳಿಲಾರದೇನೂ ನಡೀತಾವ. ತಿಳಿದು ತಿಳಿಯಲಾರದೆ ನಡೆದ ಈ ತಪ್ಪಿಗೆ ಕ್ಷಮ ಐತೆ ಇಲ್ಲ ಅಂತ. ಉದಾಹರಣೆಗಾಗಿ ಯಾವನೋ ಒಬ್ಬ ಬಹಳಷ್ಟು ಪಾಪ ಮಾಡ್ಯ. ಅವ ಎಷ್ಟು ಪಾಪಗಳು ಅವನ ಬದುಕಿನೊಳಗೆ ನಡೆದಾವೆ ಅಂತಂದ್ರೆ, ಅವ ಗೋಹತ್ಯೆ ಮಾಡ್ಯ, ಅವ ಸ್ತ್ರೀ ಹತ್ಯೆ ಮಾಡ್ಯ, ಅವ ಶಿಶು ಹತ್ಯೆ ಮಾಡ್ಯಾನ್, ಅವ ಭ್ರೂಣ ಹತ್ಯೆ ಮಾಡ್ಯಾನ್, ಅವ ಬ್ರಾಹ್ಮಣ ಹತ್ಯೆ ಮಾಡ್ಯ. ಪಂಚಪಾತಕಗಳೊಳಗ ಬಹುಶಃ ಅವ ಮಾಡಲಾರದ ತಪ್ಪುಗಳೇ ಇಲ್ಲಂತ. ಯಾವುದೇ ಊರೊಳಗ ಏನಾದರೂ ಕೆಟ್ಟದ್ದನ್ನ ನಡೀತಿತ್ತು ಅಂತಂದ್ರ ಆ ಕೆಟ್ಟ ಕಾರ್ಯಕ್ಕ ಅಧ್ಯಕ್ಷ ಯಾರು ಅಂದ್ರೆ ಅವನೇ. ಒಳ್ಳೇದಕ್ಕಲ್ರೇ ಮತ್ತ ಇಡೀ ಕೆಟ್ಟ ಕಾರ್ಯಕ್ಕ ಅಧ್ಯಕ್ಷ ಯಾರು ಅಂತಂದ್ರೆ ಅವನೇ. ಅಂಥ ಕೆಟ್ಟವ ಇರ್ತಾರೆ. ಕೆಲವು ಮಂದಿ ಇದ್ರು ಕಾಡ್ತಾರ, ಸತ್ರು ಕಾಡ್ತಾರ. ಏನ್ರಿ? ಕೆಲವು ಮಂದಿ ಇದ್ರು ಕಾಡ್ತಾರ, ಸತ್ರು ಕಾಡ್ತಾರ. ಕೆಲವು ಜನಗಳಿಗೆ ಒಳ್ಳೇದು ಅವರಿಗೆ ಸಹನೆ ಬರಂಗಿಲ್ಲ. ಕೆಟ್ಟದ್ದೇನಿರ್ತದಲ್ರಿ, ಕೆಟ್ಟದ್ದೇನಿರ್ತದ ಅದೇ ಒಳ್ಳೇದನ್ನಿಸ್ತದ. ಒಳ್ಳೇದೇನದ ಅವರ ಬದುಕಿನೊಳಗ ಕೆಟ್ಟದ್ದಾಗಿ ಪರಿಣಮಿಸ್ತದೆ. ಇದಕ್ಕೆ ಬಹುಶಃ ಇದ್ರೂ ಕಾಡೋದು, ಸತ್ರು ಕಾಡೋದು. ಇದ್ರಂತೂ ಕಾಡ್ತಾರ, ಸತ್ರೆ ಹೆಂಗೆ ಕಾಡ್ತಾರ್ರಿ? ಏನ್ರಿ? ಇದ್ರಂತೂ ಸರಿ, ಕಾಡೋದು ಕೆಲವು ಜನಗಳಿಗೆ ಜನ್ಮಸಿದ್ಧ ಹಕ್ಕಾಗ್ಯದ. ಸಾತ್ರೆ ಹೆಂಗೆ ಕಾಡ್ತಾರ ಅನ್ನುವುದಕ್ಕೆ ಒಂದು ಕತೆ ಹೇಳಿ ನಾನು ಮುಂದಿನ ವಿಚಾರಕ್ಕೆ ಬರ್ತೀನಿ ನಿಮಗೆ. ಯಾವನೋ ಒಬ್ಬ ಭಾಳ ಕೆಟ್ಟ. ಎಷ್ಟು ಕೆಟ್ಟಿದ್ದ ಅಂತಂದ್ರೆ, ಅತ್ತಿ ಸೊಸಿ ಕೂಡಿದ್ರ ಜಗಳ ಹಚ್ತಿದ್ದ, ಅಣ್ತಮ್ಮರು ಕೂಡಿದ್ರ ಬ್ಯಾರಿ ಮಾಡ್ತಿದ್ದ. ಹೌದ್ರಿ? ಯಾರದಾದ್ರೂ ಹೊಲ ಚಂದ ಬೆಳಿತಿತ್ತು ಅಂತಂದ್ರೆ ಅವ್ರ ಹೊಲ ಬೆಳಿಲಾರ್ದಂಗೆ ಮಾಡ್ತಿದ್ದ. ಅಂತೂ ಇಂತೂ ಊರೊಳಗೆ ಏನೇ ಕೆಟ್ಟದ್ದು ನಡೆದರೂ ಕೂಡ ಅವ ಮುಂದಿರ್ತಿದ್ದ. ಊರೊಳಗಿನ ಜನ ಅವನಿಗೆ ಅಂಜಿ ಅವ ಏನು ಮಾಡಿದ್ರು ಸುಮ್ಮನೆ ಇರ್ತಿದ್ರು. ಒಂದಿನ ಸಾಯೋದು ಸಮೀಪಕ್ಕೆ ಬಂದಾಗ ಇಡೀ ಊರು ಜನಗಳಿಗೆ, ನಾ ಎಲ್ಲ ಯಾಕೆ ಹೇಳಾಕತ್ತೀನಿ ಅಂದ್ರೆ, ಇದ್ರು ಕಾಡ್ತಾರ, ಸತ್ರು ಕಾಡ್ತಾರ. ಸಾತ್ರಿ ಹೆಂಗೆ ಕಾಡ್ತಾರನ್ನ ಕೇಳತ್ತೀನಿ ನಿಮ್ಗೆ. ಸಾಯೋದು ಸಮೀಪಕ್ಕೆ ಬಂತು. ಇಡೀ ಊರೊಳಗೆ ಎಲ್ಲ ಜನಗಳಿಗೆ ಹೋಗಿ ಕೈ ಮುಗಿದು ಅವ್ರ ಮನೆ ಮುಂದೆ ಅಳಾಕತ್ತನಂತ. ಏನಂತ ಹೇಳಿ ಅಳಾಕತ್ತ ಅಂತಂದ್ರೆ, ನೀವು ಅತ್ತಿ ಸೊಸಿ ಚಂದಿದ್ರಿ, ನಿಮ್ಮಿಬ್ಬರನ್ನ ಬ್ಯಾರಿ ಮಾಡ್ದವ ನಾನೇ. ಅಣ್ತಮ್ಮರು ಕೂಡಿದ್ರಿ, ನಿಮ್ಮ ಅಣ್ತಮ್ಮರ ಮನೆ ನಾಲ್ಕು ಮಾಡ್ದವ ನಾನೇ. ನಿಮ್ಮ ಹೊಲ ಬೆಳೀತಿತ್ತು, ಹೊಲ ಬೆಳಿಲಾರ್ದಂಗೆ ಮಾಡ್ದವ ನಾನೇ. ನಿಮ್ಮ ಮನೆತನಕ್ಕೆ ಮಾಡಿದ ಪಾಪ ನಂದು ಭಾಳ ಅದ. ಇನ್ನು 4 ತಿಂಗಳಿಗೆ ನಾನು ಸಾಯ್ತೀನಿ. ನಾ ಮಾಡಿದ ಪಾಪ ನಿಮ್ಮಿಂದ ಪರಿಹಾರ ಆಗಬೇಕಾಗಿತ್ತು ಅಂದ್ರೆ ತಗೋರಿ ಅಂತ 2.5 ಇಂಚಿನ 3 ಮಳಿ ಅವ್ರ ಉಡಿಯೊಳಗಿಟ್ಟು ಹೇಳ್ದನಂತ. ನಾ ಸತ್ತ ತಕ್ಷಣ ಸೀದಾ ನನ್ನ ಮನೆಗೆ ಬರಬೇಕು. ನಾನು ಹೆಣ ಏನು ಕುಂದ್ರಿಸಿರ್ತಾರಲ್ರಿ,
ಈ 3 ಮಳಿ ತೊಗೊಂಡು ನನ್ನ ತಲೆಯಾಗ 3 ಮಳಿ ಬಡಿಬೇಕು, 3 ಸಾರಿ ಮಾರಿಗೆ ಉಗುಳಬೇಕು, ಕೆಟ್ಟ ಉಳ್ಳಾಗಡ್ಡಿ ಬದನಿಕಾಯಿ ಸರ ಇದ್ರೆ ನನ್ನ ಕೊಳ್ಳಾಗ ಹಾಕಬೇಕು ಅಂದ್ರ ನಾ ಮಾಡಿದ ಪಾಪ ನಿಮ್ಮಿಂದ ಪರಿಹಾರ ಆಗ್ತದ. ಅಕಸ್ಮಾತ್ ನೀವು ಬರಲಿಲ್ಲ ಅಂತಂದ್ರ ನಿಮ್ಮ ಮನೆಗೆ ದೆವ್ವಾಗಿ ಬರ್ತೀನಿ ಅಂತ. ಹೆಂಗ್ರಿ? ಬ್ಯಾಡೋ ಮಾರಾಯ, ಹೋಲ್ ಬಿಡು. ನಿನ್ನ ಮಾತ ನಾವು ಕೇಳಿವೆಲ್ಲ, ಹೋಗ್ಲಿ ಬಿಡು. ಹೇ ಅದೆಲ್ಲ ಹೇಳಂಗಿಲ್ರಿ, ತಗೋರಿ ಅಂತ ಆ ಮಳಿ ಎಲ್ಲರಿಗೂ ಪ್ರತಿ ಊರಾಗ 3 ಮಳಿ ಕೊಟ್ಟ. ಎಲ್ಲರಿಗೂ ಹೇಳದ. ಕೊನೆಗೆ ಏನಂತ ಹೇಳದ ಅಂತಂದ್ರೆ, ನಿಮ್ಮ ಮನಿಯೊಳಗ 6 ವರ್ಷದ ಹುಡುಗರನ್ನ ಬಿಟ್ರ ಓಸು ಮಂದಿ ನನಗೆ ಮಣ್ಣು ಕೊಡಾಕ್ ಬರ್ಬೇಕು. 90 ವರ್ಷದವರೆಗೂ ಎಲ್ಲರೂ ಮಣ್ಣು ಕೊಡಾಕ್ ಬರಬೇಕು. ಆಯ್ತು. ಕೊನೆಗೇನು ಹೇಳ್ದ ಅಂತಂದ್ರೆ, ನನ್ನನ್ನ ಊರಾಗ ಮಣ್ಣು ಮಾಡಬೇಡ್ರಿ. ಊರಾಗ ಅಕಸ್ಮಾತ್ ನನಗೆ ಮಣ್ಣು ಮಾಡಿದ್ರ, ನಮ್ಮ ಊರಾಗ ನನಗೆ ಮಣ್ಣು ಮಾಡಿದ್ರಿ ಅಂತಂದ್ರ ಊರಾಗ ದೀಪ ಹಚ್ಚಿದ ಮನಿ ಏಸದಾವ ಓಸು ಮನಿಗೆ ನಾ ದೆವ್ವಾಗಿ ಬರ್ತೀನಿ. ನನಗೆ ಊರಾಗ ಮಣ್ಣು ಮಾಡಬೇಡ್ರಿ, ಬ್ಯಾರೆ ಊರಾಗ ಮಣ್ಣು ಮಾಡ್ರಿ ಅಂತ 3 ಸೂಚನೆಗಳನ್ನು ಕೊಟ್ಟ. ಇಡೀ ಊರು ಮಂದಿಗೆ ಮಳಿ ಕೊಟ್ಟ. 4 ತಿಂಗಳಿಗೆ ಸತ್ತ. 4 ತಿಂಗಳಿಗೆ ಸತ್ತ ಮೇಲೆ ಮೊದಲ ಹೇಳಿದ್ನಲ್ಲ, ಮಳಿ ತೊಗೊಂಡು ಮನ್ಯಾಗ ಕುಂತ್ರ ಏನ್ರಿ, ಮಳಿ ತೊಗೊಂಡು ಕುಂತ್ರ ದೆವ್ವಾಗಿ ಮನೆಗೆ ಬರ್ತೀನಿ ಅಂದದ. ಮಾರಾಯ, ಇದ್ದಾಗೂ ಕಾಡ್ಯಾನ ಮಗ, ಇನ್ನೆಲ್ಲಿ ದೆವ್ವಾಗಿ ಬರ್ತಾನ ಅಂತ ಅವರು ಓಸು ಮಂದಿ ಬಂದರು. ತಲೆಯಾಗ 3 ಮಳಿ ಜಡಿದ್ರು, 3 ಸಾರಿ ಉಗುಳಿದ್ರು, ಉಳ್ಳಾಗಡ್ಡಿ ಬದನಿಕಾಯಿ ಸರ ಕೊಳ್ಳಾಗ ಹಾಕಿದ್ರು. ಏನು ಹೇಳಿದ್ದ ಅಂದ್ರೆ, 6 ವರ್ಷದವ್ರು ಅಷ್ಟೇ ಊರಾಗಿರ್ಬೇಕು, 90 ವರ್ಷದ ಮುದುಕರ್ತನ ನನ್ನ ಮಣ್ಣು ಮಾಡಾಕ ಇಡೀ ಊರೇ ಬರಬೇಕು. ಮತ್ತು ಕೊನೆಯದೇನಿತ್ರಿ, ಊರಾಗ ಮಣ್ಣು ಮಾಡಬೇಡ್ರಿ, ಬ್ಯಾರೆ ಊರಾಗ ಹೋಗಿ ಮಣ್ಣು ಮಾಡ್ರಿ. ಊರಾಗ ಮಣ್ಣು ಮಾಡಿದ್ರೆ ಊರ್ ಮಂದಿಗೆ ದೆವ್ವ ಆಗ್ತೀನಿ ಅಂದಿದ್ನಲ್ಲ. ಸಂಜೆ 4ಕ್ಕೆ ಇಡೀ ಊರು ಮಂದಿ ಅವನ ಹೆಣ ಹೊತ್ಕೊಂಡ್ರಿ. ಹೆಣ ಹೊತ್ಕೊಂಡು ಚಲೋ 8 ಕಿಲೋಮೀಟರ್ ಬ್ಯಾರೆ ಊರಿಗೆ ಇವನ ಮಣ್ಣು ಮಾಡಬೇಕು ಅಂತ ಇಡೀ ಊರಿನ 6 ವರ್ಷದ ಮೇಲ್ಪಟ್ಟು 90 ವರ್ಷದ ಒಳಗ ಸಾವಿರಾರು ಮಂದಿ ಇವನ ಹೆಣ ಹೊತ್ಕೊಂಡು 8 ಕಿಲೋಮೀಟರ್ ಈ ಕಡೆ ಯಾವುದೋ ಪೂರ್ವ ದಿಕ್ಕಿನ ಊರಿಗೆ ಹೋಗಿ, ಇನ್ನೇನು ಈ ಊರು ಸೀಮೆ ದಾಟಿ ಆ ಊರಿಗೆ ಹೋಗೋದ್ರಾಗ ಇಡೀ ಆ ಊರಿನ ಜನ ಕೈಯಾಗ ಕೊಡ್ಲಿ ಬಡಿಗೆ ಹಿಡ್ಕೊಂಡು ನಿಂತಿದ್ರಂತ್ರಿ. ಅವ್ರು ಯಾಕೆ ಕೈಯಾಗ ಕೊಡ್ಲಿ ಬಡಿಗೆ ಹಿಡ್ಕೊಂಡು ನಿಂತಿದ್ರು ಗೊತ್ತನ್ರಿ? ಸಾಯಕ್ಕಿಂತ ಮೊದಲ 6 ತಿಂಗಳ ಆ ಊರಾಗ ಹೋಗಿ ಹೇಳಿದ್ದ ಇವ ಏನಂತ, ನಾ ಸತ್ರ ನಮ್ಮ ಊರಾಗ ನನ್ನ ಮಣ್ಣು ಮಾಡಿದ್ರ ದೆವ್ವ ಆಗ್ತೀನಿ ಅಂತ ನನ್ನ ಹೆಣ ನಿಮ್ಮ ಊರಿಗೆ ತರ್ತಾರ, ನಿಮ್ಮ ಊರಾಗ ಮಣ್ಣು ಮಾಡಿದ್ರೆ ನಿಮ್ಮ ಊರ ಮಂದಿಗೆ ದೆವ್ವ ಆಗ್ತೀನಿ, ನನ್ನ ಹೆಣ ಇಳಿಸ್ಬಿಡ್ಬೇಡ್ರಿ ಅಂತ ಹೇಳಿದ್ದ ಅವ್ರಿಗೆ. ನಾನು ಹೆಣ ಇಳಿಸ್ಬಿಡ್ಬ್ಯಾಡ್ರಿ ಅಂದಿದ್ದ. ಅವ್ರು ಓಸು ಮಂದಿ ಕೊಡ್ಲಿ ಬಡಿಗೆ ಹಿಡ್ಕೊಂಡಿದಾರಲ್ಲೇ, ಇಲ್ಲಡ ಆ ಹೆಣ ಇಳಿಸದನ ಮಕ್ಕಳೇ, ಅವನು ಬಿಡ್ತೀವಿ, ನಿಮ್ಮನ್ನು ಮಣ್ಣು ಮಾಡ್ತೀವಿ ಅಂದರು. ಈ ಕಡೆ ಆತ್ರಿ ಈ ಕಡೆ ಒಟ್ಟಾರೆ ಸಾಯಂಕಾಲ 4 ಗಂಟೆಗೆ ಹೆಣ ಹೊತ್ತಾರ. ಮುಂಜಾನೆ 7 ಆಗ್ಯದ್ರಿ. ಹೊತ್ತು ಡುಬ್ಬ ಏನಾಗಿರಬಾರ್ದು. ಎಲ್ಲಿ ಹೆಣ ಇಳಿಸಲಿಲ್ಲ. ಸುತ್ತರಿದು ಇಡೀ ಮಣ್ಣು ಮಾಡಾಕ ಬಂದವರು ಓಸು ಮಂದಿ ಅಂದರು, ಆದದ್ದಾಗಲ್ಲಕ್ಕೋ ಮಾರಾಯ, ಆದದ್ದಾಗಲ್ಲಕ್ಕ, ಊರಾಗೆ ಮಣ್ಣು ಮಾಡ ನಡ್ರಿ ಅಂತ ಹೆಣ ತೊಗೊಂಡು ಹೊಳ್ಳಿ ಊರಿಗೆ ಬರೋದ್ರಾಗ 3 ಪೊಲೀಸರ ಗಾಡಿ ಬಂದವ್ರಿ. ಪೊಲೀಸರ ಗಾಡಿ ಯಾಕೆ ಬಂದಿದ್ದು ಅಂತಂದ್ರೆ, ಸಾಯಕ್ಕಿಂತ ಮೊದಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ನೋಟಿಸ್ ಕೊಟ್ಟಿದ್ದ. ಏನಂತ ಗೊತ್ತನ್ರಿ? ಸರ್, ನಮ್ಮ ಊರಾಗ ನನ್ನ ಬಗ್ಗೆ ಜನ ಹೊಟ್ಟೆ ಕಿಚ್ಚದಾರ,
ನಾ ಸತ್ತಾಗ ನಮ್ಮ ಊರು ಮಂದಿ ನನ್ನ ತಲೆಯಾಗ ಮಳಿ ಜಡಿದಿರ್ತಾರ. ಕೊಳ್ಳಾಗ ಹೂವಿನ ಮಾಲಿ ಹಾಕಲಾರದೆ ಉಳ್ಳಾಗಡ್ಡಿ ಬದನಿಕಾಯಿ ಸರ ಹಾಕಿರ್ತಾರ. ಅಷ್ಟೂ ಅಲ್ಲದೆ ನನ್ನನ್ನು ಊರಾಗ ಮಣ್ಣು ಮಾಡಬಾರ್ದು ಅಂತ ಬ್ಯಾರೆ ಊರಿಗೆ ಒಯ್ತಾರ. ಇವು ಮೂರೂ ಖರೆ ಇದ್ರೆ ನನ್ನ ಮಣ್ಣು ಕೊಡಾಕ ಬಂದವರಿಗೆ 3 ವರ್ಷ ಜೈಲಿಗೆ ಇಡ್ರಿ ಅಂತ ಬರೆದಿತ್ತ. ನೋಡ್ರಿ, ಈ ಹೊಸು ಖರೆ ಇದ್ದು ಇಲ್ರಿ. ಅಲ್ಲಿ ಪೊಲೀಸರು ಮಣ್ಣು ಮಾಡಿದ್ರು, ಇವ್ರು ಓಸು ಮಂದಿನ ಒಯ್ದು ಇಡೀ ಊರು ಮಂದಿನ ಒಯ್ದು ಕಲಬುರಗಿ ಜೈಲ್ನಾಗ ಇಟ್ರು. ಜೈಲ್ನಾಗ ಇದ್ದವ್ರಂದ್ರು ಆ ಮಗ ಇದ್ದಾಗೂ ಕಾಡ್ದ, ಹೌದ್ರಿ, ಆ ಮಗ ಇದ್ದಾಗೂ ಕಾಡ್ದ, ಸತ್ತಾಗೂ ಕಾಡ್ದ. ಸಾರ್ಥಕ ಏನಾಯ್ತು ನೀ ಹುಟ್ಟಿ ಸುಳ್ಳೆ ಹೊತ್ತುಗಳದಿ ಗಾಳಿಯ ಮುಟ್ಟಿ. ಪಾಮರ ಜನ್ಮ ಇದು ಬದುಕುಟ್ಟಿ, ಪಾಮರ ಜನ್ಮ ಇದು ಬದುಕುಟ್ಟಿ. ಯಾಕಾಗಬಾರದು ಗುರುವಿಗೆ ಭೇಟಿ, ಯಾಕಾಗಬಾರದು ಗುರುವಿಗೆ ಭೇಟಿ. ಸಾರ್ಥಕ ಏನಾಯ್ತು ನೀ ಹುಟ್ಟಿ, ಸಾರ್ಥಕ ಏನಾಯ್ತು ನೀ ಹುಟ್ಟಿ. ಸುಳ್ಳೆ ಹೊತ್ತುಗಳದಿ ಗಾಳಿಯ ಮುಟ್ಟಿ, ಸುಳ್ಳೆ ಹೊತ್ತುಗಳದಿ ಗಾಳಿಯ ಮುಟ್ಟಿ. ಪಾಮರ ಜನ್ಮ ಇದು ಬದುಕುಟ್ಟಿ. ರೋಜಿಲ್ಲದೆ ಸುಳ್ಳೆ ಖಟಪೇಟಿ, ಗೋಜಿನೊಳಗೆ ಬಿದ್ದಿ ಉಪರಾಟಿ. ರೋಜಿಲ್ಲದೆ ಸುಳ್ಳೆ ಖಟಪೇಟಿ, ಗೋಜಿನೊಳಗೆ ಬಿದ್ದಿ ಉಪರಾಟಿ. ಮೋಜಿಗೆ ಮೋಜಿದು ಪ್ರತಿ ಸೃಷ್ಟಿ, ಮೋಜಿಗೆ ಮೋಜಿದು ಪ್ರತಿ ಸೃಷ್ಟಿ. ಸತಿಸುತ್ತ ಹಿತಕ್ಕಾಗಿ, ಸತಿಸುತ್ತ ಹಿತಕ್ಕಾಗಿ ಭ್ರಾಂತಿಗೆಟ್ಟಿ. ಪಾಮರ ಜನ್ಮ, ಪಾಮರ ಜನ್ಮ ಇದು ಬದುಕುಟ್ಟಿ. ಯಾಕಾಗಬಾರದು ಗುರುವಿಗೆ ಭೇಟಿ, ಯಾಕಾಗಬಾರದು ಗುರುವಿಗೆ ಭೇಟಿ. ಸಾರ್ಥಕ ಏನಾಯ್ತು ನೀ ಹುಟ್ಟಿ, ಸಾರ್ಥಕ ಏನಾಯ್ತು ನೀ ಹುಟ್ಟಿ. ಸುಳ್ಳೆ ಹೊತ್ತುಗಳದಿ ಗಾಳಿಯ ಮುಟ್ಟಿ, ಸುಳ್ಳೆ ಹೊತ್ತುಗಳದಿ ಗಾಳಿಯ ಮುಟ್ಟಿ. ಎಂಟು ಮಂದಿಯ ಸ್ನೇಹವ ಕಟ್ಟಿ, ಗಂಟನಾಗಿ ಅಹಂಕಾರ ತೊಟ್ಟಿ. ಎಂಟು ಮಂದಿಯ ಸ್ನೇಹವ ಕಟ್ಟಿ, ಒಳ್ಳೆ ಗಂಟನಾಗಿ ಅಹಂಕಾರ ತೊಟ್ಟಿ. 6 ಮಂದಿ ಕೂಡ ಅನುಗೆಟ್ಟಿ, 6 ಮಂದಿ ಕೂಡ ಅನುಗೆಟ್ಟಿ. ನಿನ್ನ ಅರಿವು ಎಂಬುದಿಲ್ಲ, ಅರಿವು ಎಂಬುದಿಲ್ಲ ಎಲ್ಲಿ ಅಳದಿಟ್ಟಿ. ಪಾಮರ ಜನ್ಮ ಇದು ಬದುಕುಟ್ಟಿ, ಪಾಮರ ಜನ್ಮ ಇದು ಬದುಕುಟ್ಟಿ. ಸ್ಥಿರವಿಲ್ಲದ ನೀ ಮನೆ ಕಟ್ಟಿ, ತಿಳಿದು ತಿಳಿದು ಹಂಬಲದಿಟ್ಟಿ. ಸ್ಥಿರವಿಲ್ಲದ ನೀ ಮನೆ ಕಟ್ಟಿ, ತಿಳಿದು ತಿಳಿದು ಹಂಬಲದಿಟ್ಟಿ. ನುಂಗಿಬಿಡು ನೀ ಗುರುನಿಷ್ಠಿ, ನುಂಗಿಬಿಡು ನೀನು
ಗುರು ಮಹಂತನ ಪಾದ ಹಿಡಿ ಕಟ್ಟಿ ಪಾಮರ ಜನ್ಮ ಇದು ಬರುಕೊಟ್ಟಿ ಪಾಮರ ಜನ್ಮ ಇದು ಬರುಕೊಟ್ಟಿ ಯಾಕದಬಾರದು ಗುರುವಿಗೆ ಭೇಟಿ ಯಾಕದಬಾರದು ಗುರುವಿಗೆ ಭೇಟಿ ಸಾರ್ಥಕೇನಾಯ್ತು ನೀ ಹುಟ್ಟಿ ಸಾರ್ಥಕೇನಾಯ್ತು ನೀ ಹುಟ್ಟಿ ಸುಳ್ಳೆ ಹೊತ್ತುಗಳದಿ ಗಾಳಿಯ ಮುಟ್ಟಿ ಸುಳ್ಳೆ ಹೊತ್ತುಗಳದಿ ಗಾಳಿಯ ಮುಟ್ಟಿ ಪಾಮರ ಜನ್ಮ ಇದು ಬದುಕುತ್ತಿ ಪಾಮರ ಜನ್ಮ ಪಾಮರ ಜನ್ಮ ಪಾಮರ ಜನ್ಮ ಇದು ಬದುಕುತ್ತಿ. ಜನ್ಮ ಹುಟ್ಟಿದ ಮೇಲೆ ಸಾರ್ಥಕ ಆಗ್ಬೇಕಲ್ಲ. ಹೋಗುತ್ತಿರುವುದು ಕಾಯ ವ್ಯರ್ಥ, ಇದರ ಲಾಭ ತಿಳಿದವ ಯೋಗಿ ಸಮರ್ಥ. ಏ ತಮ್ಮ, ಬಹಳ ಪಾಪ ಮಾಡಿಯೋ. ಗೋಹತ್ಯೆ, ಸ್ತ್ರೀ ಹತ್ಯೆ, ಶಿಶು ಹತ್ಯೆ, ಭ್ರೂಣ ಹತ್ಯೆ, ಬ್ರಾಹ್ಮಣ ಹತ್ಯೆ, ಈ ಪಂಚ ಪಾತಕಗಳ ಮಾಡಿದಿ. ಪುಣ್ಯಾತ್ಮದ ಶರೀರವನ್ನು ತೊಟ್ಟು ಬಹಳ ಪಾಪ ಮಾಡಿದೆಪ್ಪ. ಈ ಮಾಡಿದ ಪಾಪ ತಿಳಿದು ಮಾಡಿದೋ ಗೊತ್ತಿಲ್ಲ, ತಿಳಿಲಾರದೆ ಮಾಡಿದೋ ಗೊತ್ತಿಲ್ಲ. ತಿಳಿದಂಥ ನಾವು ನಿನಗೊಂದು 4 ಮಾತು ಹೇಳ್ತೀವಿ, ಕೇಳ್ತೀಯ ಅಂತ ಹೇಳುವಾಗ ಅವ ಹೇಳ್ದ, ತಿಳಿಲಾರದೆ ಪಾಪ ಮಾಡೀನ್ರಿ, ಏನು ಹೇಳ್ತೀರಿ ಹೇಳ್ರಿ, ಈ ಪಾಪದಿಂದ ನಾನು ಮುಕ್ತನಾಗಬೇಕಾಗಿದೆ ಅಂತೆ. ಆ ಹುಡುಗ ಅವ್ರ ಮುಂದೆ ನಿಂತಾಗ ಆ 4 ಜನ ಹೇಳಿದರಂತ, ನೀ ಭಾಳ ಪಾಪ ಮಾಡಿದಿ, ನೀ ಮಾಡಿದ ಪಾಪ ಪರಿಹಾರ ಆಗ್ಬೇಕು ಅಂತಂದ್ರೆ ಪಂಡ್ರಾಪುರಕ್ಕೆ ಹೋಗು ಅಂತರು. ನೆನಪಿಡಿ, ನೀ ಮಾಡಿದ ಪಾಪ ಪರಿಹಾರ ಆಗ್ಬೇಕು ಅಂತಂದ್ರೆ ಪಂಡ್ರಾಪುರಕ್ಕೆ ಹೋಗು. ಪಂಡ್ರಾಪುರದೊಳಗ ಚಂದ್ರಭಾಗಾ ನದಿ ಹರಿತದ. ಆ ಚಂದ್ರಭಾಗಾ ನದಿ ಒಳಗ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಸಾರಿ ನೀ ಸ್ನಾನ ಮಾಡಿ ಪಾಂಡುರಂಗನ ಧ್ಯಾನ ಮಾಡಿದ್ರ ನೀ ಮಾಡಿದ ಪಾಪ ಹೋಗ್ತದ, ನೀ ಪಂಡ್ರಾಪುರಕ್ಕೆ ಹೋಗು ಅಂತ ಅವ್ರು ಹೇಳಿದ್ರು. ಹೌದು, ನೀವು ಹೇಳೋದು ಸತ್ಯ ಅದ. ನಾ ಮಾಡಿದ ಪಾಪ ಪರಿಹಾರ ಆಗ್ಬೇಕು ಅಂತಂದ್ರೆ ನಾ ಪಂಡ್ರಾಪುರಕ್ಕೆ ಹೋಗ್ಬೇಕು ಅಂತೆ ಆಲೋಚನೆ ಮಾಡ್ಕೋಂತ ಏನು ಅರಿಯದ ಈತ ಮುಂದ್ಗಡೆ ಹೋಗೋದ್ರಾಗ ಮತ್ತೊಂದು 4 ಮಂದಿ ಕುಂತಾರ. ಅವನ ಕರೆದು ಹೇಳಿದರಂತ, ಏ ತಮ್ಮ, ನೀ ಮಾಡಿದ ಪಾಪ ಪರಿಹಾರ ಆಗುವುದಕ್ಕ ಪಂಡ್ರಾಪುರಕ್ಕೆ ಹೋದ್ರ ಸಾಲದಪ್ಪ. ನಿನ್ನ ಪಾಪ ಬಹಳಷ್ಟು ಅದೇ. ನೀ ಮಾಡಿದ ಪಾಪ ದೂರ ಆಗ್ಬೇಕು ಅಂತಂದ್ರೆ ಗೋಕರ್ಣಕ್ಕೆ ಹೋಗ್ಬೇಕು ಅಂದ್ರು. ಇವ್ರೇನ್ ಹೇಳಾಕತ್ಯಾರ್ರಿ? ಗೋಕರ್ಣಕ್ಕೆ ಹೋಗ್ಬೇಕು. ಪಂಡ್ರಾಪುರದೊಳಗ ಚಂದ್ರಭಾಗಾ ನದಿ ಅದ, ಗೋಕರ್ಣದೊಳಗ ಸಮುದ್ರ ಅದ. ಆ ಸಮುದ್ರದೊಳಗ ನೀ ಮುಳುಗದಿ ಅಂತಂದ್ರ ಮಲ್ಲಿ ಪರಮ ಪೂಜ್ಯರ ದರ್ಶನ ನಿನಗಾಗ್ತದೆ. ಅಂತೂ ಇಂತೂ ಗೋಕರ್ಣಕ್ಕೆ ಹೋಗ್ಬೇಕು ಅಂತೆ ಕೆಲವು ಜನಗಳು ಹೇಳಿದ್ರು. ನೀವು ಹೇಳೋದನ್ನು ಖರೆ ಅದ ಅಂತ ಇವ್ರ ಮಾತನು ಹ್ಞೂ ಅಂದ, ಅವ್ರ ಮಾತನು ಹ್ಞೂ ಅಂದ. ಇನ್ನೊಂದು 4 ಹೆಜ್ಜೆ ಮುಂದಕ್ಕೆ ಹೋಗೋದ್ರಾಗ ಅಲ್ಲೊಂದು 4 ಮಂದಿ ಕುಂತಿದ್ರು. ಅವನ ಕರೆದು, ಏನೋ ತಮ್ಮ, ಭಾಳ ದಿನ ಆಗ್ಯದ, ನೀ ಕಾಣಲಿಲ್ಲಪ್ಪ, ಎಲ್ಲಿ ಹೋಗಿದ್ದಿ ಅಂತಂದ್ರು. ನಾ ಬೇರೆ ಕಡೆ ಹೋಗಿದ್ದೆ ಅಂತಂದ್ರು. ಆಗ ಈ 4 ಮಂದಿ ಅಂತರು, ನೋಡು ತಮ್ಮ, 84 ಲಕ್ಷ ಜನ್ಮ ರಾಶಿ ಒಳಗ ಶ್ರೇಷ್ಠವಾದ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ನಿನ್ನಿಂದ ಬಹಳ ಪಾಪದ ಕಾರ್ಯಗಳು ನಡೆದಾವು ಮಾರಾಯ. ನೀ ಮಾಡಿದ ಪಾಪ ಪರಿಹಾರ ಆಗ್ಬೇಕು ಅಂತಂದ್ರೆ ನೀ ಗೋಕರ್ಣಕ್ಕೂ ಹೋಗಬೇಡ, ನೀ ಪಂಡ್ರಾಪುರಕ್ಕೂ ಹೋಗಬೇಡ. ನಿನ್ನ ಪಾಪ ಎಲ್ಲ ಪರಿಹಾರ ಆಗ್ತದ. ಕಾಶಿಗೆ ಹೋಗಿ ಗಂಗಾ ನದಿ ಒಳಗೆ ಸ್ನಾನ ಮಾಡು ಅಂದ್ರು. ಇವೆಲ್ಲ ಒಂದೇ ರೀ. ಸ್ನಾನ ಮಾಡು ಏನ್ರಿ? ಸ್ನಾನ ಮಾಡು, ಜಳಕ ಮಾಡು, ಏನಂತೀರಿ? ಮೈ ತೊಕ್ಕೋ. ಉತ್ತಮ ಶಬ್ದ ಫಸ್ಟ್ ಕ್ಲಾಸ್ ಅಂದ್ರೆ ಸ್ನಾನ ಮಾಡು, ಸೆಕೆಂಡ್ ಕ್ಲಾಸ್ ಅಂದ್ರೆ
ಜಳಕ ಮಾಡು. ಮೂರನೇದ್ದು ಅಂದ್ರಿ ಅದು ನಿಮಗೆ ಬಿಟ್ಟಿದ್ದು, ನೀವೇನಂತೀರಿ? ಪ್ರಸಾದ ಮಾಡ್ರಿ. ಇವತ್ತು ನಮಗೆ ನಮ್ಮ ಬಸವರಾಜ ಬಾಳಿಯವರು ಭಿನ್ನ ಹೇಳ್ಯಾರ. ಓ ಮುತ್ಯ ಊಟಕ್ಕೆ ಬಾ ಅಂದಾರನ ಅವರು. ಏನಂದ್ರಿ? ಊಟಕ್ಕೆ ಬಾ ಅಂದ್ರೇನು ಇಲ್ಲ, ಪ್ರಸಾದಕ್ಕೆ ಬರ್ರಿ ಅಂದ್ರಿ ಇಲ್ರಿ. ಪ್ರಸಾದ ಮಾಡ್ರಿ ಅನ್ನೋದು ಉತ್ತಮ. ಮತ್ತು ನಮಗಷ್ಟೇ ಅಲ್ರಿ, ಇವರೆಲ್ಲರಿಗೆ ಇವತ್ತೇನು ವೇದಿಕೆಯ ಮುಖ್ಯ ಅತಿಥಿಗಳದಾರ ಇವರೆಲ್ಲರಿಗೆ ಇವತ್ತು ಆಮಂತ್ರಣ ಇತ್ತು ಪ್ರಸಾದಕ್ಕೆ. ಪ್ರಸಾದ ಮಾಡ್ರಿ ಅನ್ನೋದು ಉತ್ತಮ. ಎರಡನೇದ್ರಿ ಊಟ ಮಾಡ್ರಿ. ಇನ್ನು ಮೂರನೇದ್ದು ನೀವು ಅನ್ನಂಗಿಲ್ಲವ ನಮ್ಮ ಕಡೆ ಅಂತಾರೆ. ಏನು ಗೊತ್ತನ್ರಿ? ನಮ್ಮವ್ವರಿಗೆ ಸಿಟ್ಟು ಬಂತಂದ್ರೆ ನಮ್ಮ ಅಣ್ಣನ ಬಳಗಕ್ಕೆ ಏನಂತಾರೆ ಗೊತ್ತಾನ? ನಾ ಎಲ್ಲಿ ನಿನ್ನ ದಾರಿ ನೋಡ್ಕೊಂತ ಕುಂದ್ರಲಿ, ಕೂಳು ತಿಂದ ಹೋಗ್ಬಿಡು. ಹೌದಿಲ್ರಿ? ಸ್ನಾನ ಮಾಡು. ಕೆಲವು ಜನಗಳು ಹೇಳಿದ್ರು ಗಂಗಾ ನದಿಯೊಳಗೆ ಸ್ನಾನ ಮಾಡು. ಇನ್ನೂ ಕೆಲವು ಜನಗಳು ಹೇಳುತ್ತಾರ ಗೋಕರ್ಣದೊಳಗೆ ಹೋಗಿ ಸಮುದ್ರದೊಳಗೆ ಮೈ ತೊಕ್ಕೋ. ಇನ್ನೂ ಕೆಲವು ಜನಗಳು ಹೇಳುತ್ತಾರ ಹೋಗಿ ಪಂಡ್ರಾಪುರದೊಳಗ ಆ ಚಂದ್ರಭಾಗ ನದಿಯೊಳಗೆ ಜಳಕ ಮಾಡು ಅಂದ್ರು. ಈ ಮೂರೂ ಜನಗಳ ಮಾತು ಅವ ಕೇಳ್ಕೊಂಡ ಮನೆ ಬಿಟ್ಟು ಆಗಲೇ 6 ತಿಂಗಳಾಗ್ಯದ. ಅವ ಮನೆಗೆ ಹೋಗಿಲ್ಲ. ಈ ಮೂರೂ ಜನಗಳ ಮಾತು ಕೇಳಿಕೊಂಡು ಆಲೋಚನೆ ಮಾಡ್ಕೊಂತ ಮನೆಗೆ ಹೋಗೋದರಾಗ ವಿಚಿತ್ರ ಬದುಕು ಏನಿತ್ತು ಅಂತಂದ್ರೆ, ಆಗಲೇ ತಾಯಿ ಜಡ್ಡಿನೊಳಗೆ 3 ತಿಂಗಳಾಗ್ಯದ ಕೌದಿ ಹೊಚ್ಕೊಂಡು ಮಲ್ಕೊಂಡಾಳ. 6 ತಿಂಗಳದ ಮ್ಯಾಲ ಇವ ಮನೆಗೆ ಹೋದ. ಅಂಗಳದಾಗ ನಿಂತಾನ. ಯವ್ವ ಅಂತ ಕರೆದ. ಅವ್ವ ಅಂತ ಕರೆದ. 6 ತಿಂಗಳಿಂದ ಹಡದ ಮಗನ ಮಾರಿ ತಾಯಿ ನೋಡಿಲ್ಲ. ಹೊಚ್ಚಿದ ಕೌದಿ ತೆಗೆದಾಳ. ಮುಂಗೈ ಮೇಲೆ ಭಾರ ಹಾಕಿ 3 ತಿಂಗಳ ಜಡ್ಡಿನೊಳಗೆ ಮಲಗಿದ ತಾಯಿ ಎದ್ದು ಹುಬ್ಬಿನ ಮೇಲೆ ಕೈ ಇಟ್ಟು ನೋಡುತ್ತಾಳ. ಮಗ ಅಂಗಳದೊಳಗೆ ನಿಂತಿದ್ದ. ಬಾರೋ ನನ್ನಪ್ಪ ಬಾ, 6 ತಿಂಗಳಿಂದ ನಿನ್ನ ಮಾರಿ ನೋಡಿಲ್ಲ, ಎಲ್ಲಿ ಹೋಗಿದಿ ಬಾ, ನನ್ನೊಡೆಯ ಬಾ ಅಂತ ತಿಳಿದು ತಾನು ಹಡೆದ ತನ್ನ ಮಗುವಿನ ತಾಯಿ ಪಕ್ಕಕ್ಕೆ ಕುಂದ್ರಿಸಿಕೊಂಡು ನೀ ಎಲ್ಲಿ ಹೋಗಿದಿ ಅಂತ ಪ್ರೀತಿಯಿಂದ ಕೇಳುವಾಗ ಆ ತಾಯಿ ಮಾತಿನ ಕಡೆ ಅವನಿಗೆ ಲಕ್ಷ್ಯ ಇಲ್ಲ. ಆ ಮಗ ಹೇಳ್ತಾನ, ನಾ ಎಲ್ಲರೇ ಹೋಗಲಕ್ಕ, ನಾ ಭಾಳ ಪಾಪ ಮಾಡೀನಿ. ನಾ ಮಾಡಿದ ಪಾಪ ಪರಿಹಾರ ಆಗಬೇಕು ಅಂತಂದ್ರೆ ಗೋಕರ್ಣಕ್ಕೆ ಹೋಗು ಅಂದಾರ, ಕಾಶಿಗೆ ಹೋಗು ಅಂತಂದಾರ, ಪಂಡ್ರಾಪುರಕ್ಕೆ ಹೋಗು ಅಂದಾರ. ಯವ್ವ ನಾ ಕಾಶಿಗೆ ಹೋಗುವುದಕ್ಕೆ ನನಗೆ ದುಡ್ಡು ಕೊಡು ಅಂತ ಹಡದ ತಾಯಿನ ಕೇಳುವಾಗ ತಾಯಿ ಅಳಾಕತ್ತಳಂತ. ಯಾಕೆವ್ವ ನೀ ಯಾಕೆ ಅಳ್ತಿದಿ? ತಮ್ಮ, ನೀ ಕಾಶಿಗೆ ಹೋಗ್ಬೇಡ, ನೀ ಗೋಕರ್ಣಕ್ಕೆ ಹೋಗಬೇಡ, ನೀ ಪಂಡ್ರಾಪುರಕ್ಕೆ ಹೋಗಬೇಡ. ಯಾಕೆ ಹೋಗ್ತಿದಿ ಕಾಶಿಗೆ? ಯಾಕೆ ಹೋಗ್ತಿದಿ ಗೋಕರ್ಣಕ್ಕೆ? ಯಾಕೆ ಹೋಗ್ತಿದಿ ನೀ ಪಂಡ್ರಾಪುರಕ್ಕ ಅಂತಂದ್ರೆ ಅವ ಹೇಳದ, ನಾ ಭಾಳ ಪಾಪ ಮಾಡೀನಿ. ನಾ ಮಾಡಿದ ಪಾಪ ಗಂಗಾ ನದಿಯೊಳಗೆ ಸ್ನಾನ ಮಾಡಿದ್ರ, ನಾ ಮಾಡಿದ ಪಾಪ ಚಂದ್ರಭಾಗ ನದಿಯೊಳಗೆ ಸ್ನಾನ ಮಾಡಿದ್ರ, ನಾ ಮಾಡಿದ ಪಾಪ ಸಮುದ್ರದೊಳಗೆ ಸ್ನಾನ ಮಾಡಿದ್ರ ಆ ಪಾಪ ಹೋಗ್ತದೆ ಅಂತೆ ನಮ್ಮೂರೊಳಗೆ ತಿಳಿದವ್ರು ಹೇಳ್ಯಾರ. ಅದಕ್ಕಾಗಿ ನಾ ಕಾಶಿಗೆ ಹೋಗ್ತೀನಿ, ನನಗೆ ಕಾಸು ಕೊಡು ಅಂತ ಆ ತಾಯಿನ ಕೇಳುವಾಗ ಕಣತುಂಬ ನೀರು ತಂದು ಆ ತಾಯಿ ಮಗನ ಮುಂದೆ ಅಳಾಕತ್ತಳಂತ. ಯಾಕೆವ್ವ ಯಾಕಂತೇನು ಕೇಳ್ತೇವ ತಮ್ಮ? ನಿನಗೆ ಕೈ ಮುಗಿದು ಹೇಳ್ತೀನಿ ಕೇಳು. ಆ ಕಾಸು ನನ್ನೊಳಗಿದ್ರೆ ನಾ 3 ತಿಂಗಳ ಈ ಹಾಸಿಯೊಳಗೆ ನೆರಳುತ್ತಿದ್ದಿಲ್ಲಪ್ಪ. ಬಡತನ ಬಿಟ್ಟಿ ಹೊರೆಸುವುದು, ಬಡತನ ಕಂಡವರ ಕಾಲಿಡಿಸುವುದು, ಬಡತನಕ್ಕಿಂತ ಕರ ಕಷ್ಟ ಇನ್ನುಂಟೆ ಲೋಕದೇ.
ರೂಪಾಯಿ ನನ್ನ ಹತ್ರ ಇದ್ದಿದ್ರೆ ನಾನು ದವಾಖಾನಿಗೆ ಹೋಗ್ತಿದ್ದೆ. ಆ 10 ರೂಪಾಯಿನೂ ನನ್ನ ಹತ್ರ ಇಲ್ಲ. ನೀ ಕಾಶಿಗೆ ಹೋಗುವುದಕ್ಕ ನನ್ನಲ್ಲಿ ಕಾಸಿಲ್ಲ. ಏ ತಮ್ಮ, ನೀ ಕಾಶಿಗೆ ಹೋಗಬೇಡ, ನೀ ಗೋಕರ್ಣಕ್ಕೆ ಹೋಗಬೇಡ, ನೀ ಪಂಡ್ರಾಪುರಕ್ಕೆ ಹೋಗಬೇಡ, ನನ್ನ ಮಾತು ನೀ ಕೇಳು ಅಂತ ಹಡದ ತಾಯಿ ಪ್ರೀತಿಯಿಂದ ಮಗನ ಡುಬ್ಬದ ಮೇಲೆ ಕೈ ಇಟ್ಟು ಕಣ್ಣೊಳಗೆ ಕಣ್ಣಿಟ್ಟು ಮಗನ್ ನೋಡಿ ಹೇಳ್ತಾಳ, ನೀ ಕಾಶಿಗೂ ಹೋಗಬೇಡ, ಗೋಕರ್ಣಕ್ಕೂ ಹೋಗಬೇಡ, ಎಲ್ಲಿನೂ ಹೋಗಬೇಡ. ನೀ ಮಾಡಿದ ಪಾಪ ಏ ತಮ್ಮ, ನಾ ಹೇಳ್ತೀನಿ ಕೇಳು, ಎಲ್ಲೆಲ್ಲಿ ಹೋಗಬೇಡ. ನಿನ್ನೊಳಗಿನ ಕೆಟ್ಟ ಗುಣ ಬಿಟ್ಟು ಚಂದಗೆ ದುಡಿದು 2 ಹೊತ್ತು ಹೊಡೆತುಂಬ ನನಗೆ ಊಟಕ್ಕೆ ಹಾಕಿ ನನ್ನ ಸೇವಾ ಮಾಡು. ನೀ ಮಾಡಿದ ಪಾಪ ನಾನೇ ಕಳಿತೀನಿ ಅಂದಳ. ನೀ ಮಾಡಿದ ಪಾಪ ನಾನೇ ಕಳಿತೀನಿ ಅನ್ನುವಾಗ ಇವ ಅವ್ರವ್ರ ಮುಂದೆ ಕುಂತಂತಾನ, ನಮ್ಮವ್ಗ ವಯಸ್ಸಾಗ್ಯದ, ನಮ್ಮವ್ಗ ತಲಿ ಕೆಟ್ಟದ, 60 ವರ್ಷ ಆದ್ಮೇಲೆ ಅವರು ಮರು ಹಿಡ್ದದ ಅಂತ. ಏನ್ರಿ, ನಮ್ಮವ್ಗ 60 ವರ್ಷ ಆದ್ಮೇಲೆ ಅವರು ಮರು ಹಿಡ್ದದ. ನೀವು ವಿಚಾರ ಮಾಡ್ರಿ. ಅದೇನೇ ಹೇಳ್ತಾರಲ್ಲಮ್ಮ, ಈ ಕನ್ನಡದ ಚುಟುಕು ಸಾಹಿತ್ಯದ ಮಧ್ಯೆ ಒಂದು ಮಾತು ಹೇಳ್ತಾರಲ್ಲ, ಇದ್ದಿದ್ದಂಗಂದ್ರ ಏನಂತಾರ್ರಿ? ಇದ್ದಿದ್ದಂಗಂದ್ರ ಹೌದಲ್ರಿ? ಅವ ಅಂದ, ಏ ಯವ್ವ ನೀ ಏನು ದೇವ್ರೇನು? ನಾ ಮಾಡಿದ ಪಾಪ ಕಳೆಯುವುದಕ್ಕ ನೀ ಏನು ದೇವರೇನು ಅಂತ ಪ್ರಶ್ನೆ ಮಾಡ್ತಾನ. ನನ್ನ ಶೇಡಮದ ತಂದೆ ತಾಯಿಗಳು ತಾವೆಲ್ಲ ಪಕ್ಕ ವಿಚಾರ ಮಾಡ್ರಿ. 33 ಕೋಟಿ ದೇವರಕ್ಕಿಂತಲೂ ದೊಡ್ಡ ದೇವರಾರು ಅಂತಂದ್ರೆ ಅವರೇ ಹಡದ ತಂದೆ ತಾಯಿಗಳು. ತಾಯಿ ನಿನ್ನ ಉಪಕಾರವನೋ ಮರೆಯಲೆಂತು ನಾನು, ತಾಯಿ ನಿನ್ನ ಉಪಕಾರವನೋ ಮರೆಯಲೆಂತು ನಾನು. ನಿನ್ನ ಮೋಹ ಮಮತೆಗಳನ್ನು ಬಣ್ಣಿಸುವುದು ಸಾಧ್ಯವೇನು? ನಿನ್ನ ಮೋಹ ಮಮತೆಗಳನ್ನು ಬಣ್ಣಿಸುವುದು ಸಾಧ್ಯವೇನು? ತಾಯಿ ನಿನ್ನ ಉಪಕಾರವನೋ ಮರೆಯಲೆಂತು ನಾನು, ತಾಯಿ ನಿನ್ನ ಉಪಕಾರವನೋ. ಒಂಬತ್ತು ತಿಂಗಳಲ್ಲಿ ಒಡಲ ಭಾರ ತಾಪದಲ್ಲಿ ಒಂದು ಬೆಳೆದು ಬಳಲುತ್ತ ನೀನು ಪಡೆದೆ ನನ್ನ ಜನ್ಮವನ್ನು. ಒಂದು ಬೆಳೆದು ಬಳಲುತ್ತ ನೀನು ಪಡೆದೆ ನನ್ನ ಜನ್ಮವನ್ನು. ನಾನು ಹುಟ್ಟುವಾಗ ಇರದ ಕಷ್ಟವೆಷ್ಟು ತಾಯಮ್ಮ, ನಾನು ಹುಟ್ಟುವಾಗ ಇರದ ಕಷ್ಟವೆಷ್ಟು ತಾಯಮ್ಮ. ನನ್ನ ಜನ್ಮದೊಂದಿಗೆ ನಿನ್ನ ಪುನರ್ಜನ್ಮವಾಯಿತಮ್ಮ, ಮತ್ತೆ ಹುಟ್ಟಿ ಬಂದೆ ಅಮ್ಮ. ತಾಯಿ ನಿನ್ನ ಉಪಕಾರವನು ಮರೆಯಲೆಂತು ನಾನು. ಬಾಣಕ್ಕೆ ನಿನ್ನ ಜನ್ಮ ರಕ್ತ ನದಿಯಾಯಿತಮ್ಮ, ಬಾಣಕ್ಕೆ ನಿನ್ನ ಜನ್ಮ ರಕ್ತ ನದಿಯಾಯಿತಮ್ಮ. ಆ ನಿನ್ನ ನೋವು ಅರಿವು ಲೋಕದಲ್ಲಿ ಯಾರಿಗಮ್ಮ? ಮಾಂಸ ಮುದ್ದೆಯಾದ ನನ್ನ ತಿಥಿ ತೀಡಿ ಬೆಳೆಸಿದೆಯಮ್ಮ, ಮಾಂಸ ಮುದ್ದೆಯಾದ ನನ್ನ ತಿಥಿ ತೀಡಿ ಬೆಳೆಸಿದೆಯಮ್ಮ. ಕರುಣೆ ತೋಳು ತೊಟ್ಟಿಲದೊಳಗೆ, ಕರುಣೆ ತೋಳು ತೊಟ್ಟಿಲದೊಳಗೆ ತೂಗಿ ಜೋಗುಳ ಹಾಡಿದೆಯಮ್ಮ, ಹಾಡಿ ಮೈ ಪಡಿಸಿದೆಯಮ್ಮ. ಅಳುವ ಧ್ವನಿಯ ಕೇಳೊಡನೆ ಅವಸರಾಗಿ ಬಂದೆಯಮ್ಮ, ಅಳುವ ಧ್ವನಿಯ ಕೇಳೊಡನೆ ಅವಸರಾಗಿ ಬಂದೆಯಮ್ಮ. ಎತ್ತಿ ಎಲೆಗೆ ಅಪ್ಪಿಕೊಂಡು ಅಮೃತವನ್ನು ಉಣಿಸಿದೆಯಮ್ಮ, ಎತ್ತಿ ಎಲೆಗೆ ಅಪ್ಪಿಕೊಂಡು ಜೇನು ಮುತ್ತು ಕೊಟ್ಟೆಯಮ್ಮ. ರೋಗ ರುಜಿನ ಬಾರದಂತೆ ನೋಡಿದಂತ
ರೋಗ ರುಜಿನ ಬಾರದಂತೆ ನೋಡಿ ನಂಜು ಕುಡಿದೆ ಅಮ್ಮ ನನ್ನ ಪ್ರಾಣ ನೀನೆಯಾಗಿ ನಿತ್ಯ ಕಾಲ ಕಳೆದೆಯಮ್ಮ ಜೋಪಾನ ಮಾಡಿದೆ ಅಮ್ಮ ತಾಯಿ ನಿನ್ನ ಉಪಕಾರವನ್ನು ಹೊರಗೆ ನಿಂತು ನಾನು ದೃಷ್ಟಿ ದೋಷ ಬಾರದಂತೆ ರಕ್ಷಬಂಧನ ಕಟ್ಟಿದೆಯಮ್ಮ ದೃಷ್ಟಿ ದೋಷ ಬಾರದಂತೆ ರಕ್ಷಬಂಧನ ಕಟ್ಟಿದೆಯಮ್ಮ ಕಪ್ಪು ಚುಕ್ಕೆ ಕೆನ್ನೆಗೆ ಇಟ್ಟು ಜೇನು ಮುತ್ತು ಕೊಟ್ಟೆ ಅಮ್ಮ ಕಪ್ಪು ಚುಕ್ಕೆ ಕೆನ್ನೆಗೆ ಇಟ್ಟು ಜೇನು ಮುತ್ತು ಕೊಟ್ಟೆ ಅಮ್ಮ ಆಡಿದಣಿದು ಬಂದ ನನ್ನ ಗಾಲ ತೊಳೆದೆ ಅಮ್ಮ ಆಡಿದಣಿದು ಬಂದ ಕಂಗಾಲ ತೊಳೆದೆ ಅಮ್ಮ ಹಸಿದು ಬಾಯಿ ಗಂಧವನ್ನಿಟ್ಟು ಹಸಿದು ಬಾಯಿ ಗಂಧವನ್ನಿಟ್ಟು ಆನಂದ ಪಡಿಸಿದೆಯಮ್ಮ ನನ್ನ ಪೂರ್ಣೆಯಾದೆ ಅಮ್ಮ ತಾಯಿ ನಿನ್ನ ಉಪಕಾರವನು ಮರೆಗೆ ನಿಂತು ನಾನು ಬಾಲಲೀಲೆಯೋಳನ್ನ ಕರುಣೆ ಕಣ್ಣು ತುಂಬಿದೆ ಅಮ್ಮ ನಿನ್ನ ಹೃದಯ ಪೂರ್ಣ ಶಕ್ತಿ ನನ್ನ ಬಾಳಿಗೆ ಇಟ್ಟೆ ಅಮ್ಮ ನನ್ನ ವಿದ್ಯೆ ಬುದ್ಧಿಗಳಿಗೆ ಮೊದಲ ಗುರು ನೀನೇ ಅಮ್ಮ ನನ್ನ ವಿದ್ಯೆ ಬುದ್ಧಿಗಳಿಗೆ ಮೊದಲ ಗುರು ನೀನೇ ಅಮ್ಮ ನಿನ್ನ ಶುದ್ಧ ಪ್ರೀತಿಯು ನನ್ನ ನಿನ್ನ ಶುದ್ಧ ಪ್ರೀತಿಯು ನನ್ನ ಕೀರ್ತಿ ಕವಚವಾಯಿತಮ್ಮ ನಿನ್ನ ಹರಕೆ ದೊಡ್ಡದಮ್ಮ ತಾಯಿ ನಿನ್ನ ಉಪಕಾರವನ್ನು ಮರೆಗೆ ನಿಂತು ನಾನು ಲೋಕ ಪೂಜ್ಯನಾದರೇನೋ ನಿನ್ನ ಸ್ಮರಣೆ ಮಾಡುವೆ ನಮ್ಮ ಲೋಕ ಪೂಜ್ಯನಾದರೇನೋ ನಿನ್ನ ಸ್ಮರಣೆ ಮಾಡುವೆ ನಮ್ಮ ವೇದ ಶಾಸ್ತ್ರ ಅರಿತರೆ ಏನೋ ನಿನಗಿಲ್ತ ಹಿರಿದೆ ನಮ್ಮ ವೇದ ಶಾಸ್ತ್ರ ಅರಿತರೆ ಏನೋ ನಿನಗಿಲ್ತ ಹಿರಿದೆ ನಮ್ಮ ಹೆತ್ತ ನಿನ್ನ ಋಣ ತೀರಿಸಲು 100 ಜನ್ಮ ಸಾಲದಮ್ಮ ಹೆತ್ತ ನಿನ್ನ ಋಣ ತೀರಿಸಲು 100 ಜನ್ಮ ಸಾಲದಮ್ಮ ಭೂಮಿಗಿಂತ ನಿನ್ನ ತೂಕ ಭೂಮಿಗಿಂತ ನಿನ್ನ ತೂಕ ಭಾಗವಾಗಿ ತೋರಿತಮ್ಮ ಒಂದು ಬಸವ ಸಾಕ್ಷಿಯಮ್ಮ ತಾಯಿ ನಿನ್ನ ಉಪಕಾರವನ್ನು ಮರೆಯಲೆತ್ತು ನಾನು ನಿನ್ನ ಮೋಹ ಮಮತೆಗಳನ್ನು ಮನ್ನಿಸುವುದು ಸಾಧ್ಯವೇನು ತಾಯಿ ನಿನ್ನ ಉಪಕಾರವನ್ನು ತಾಯಿ ನಿನ್ನ ಉಪಕಾರವನ್ನು ತಾಯಿ ನಿನ್ನ ಉಪಕಾರವನ್ನು ಈ ಪ್ರಪಂಚದಾಗ ಇವರು ಋಣ ತೀರ್ಸಿನಿ ಅನ್ನೋನ್ ಕರ್ಕೊಂಡು ಬರ್ರಿ. ಕಾಶಿಗೆ ಹೋದವ್ರು ಅದಿರಿಲಿ, ಯಾರೇ ಕಾಶಿಗೆ ಹೋಗಿರೇನ್ರಿ? ಹೋಗಿರಿಲ್ರಿ? ಕಾಶಿ ದಂಡಿ ಮೇಲೆ ಆ ಗಂಗಾ ನದಿ ದಂಡಿ ಮೇಲೆ ಒಂದು ದೇವಸ್ಥಾನ ಆ ನಾವಿಕರು ತೋರ್ಸ್ಯಾರ ನಿಮ್ಗ? ಇಲ್ರಿ. ಈ ಬೋಟ್ನೊಳಗರೆ ಕುಂತೀರಿಲ್ಲ, ಮತ್ತೆ ಕಾಶಿಗೆ ಹೋದ ಮೇಲೆ 160 ಘಾಟಗಳನ್ನೆಲ್ಲ ಅವರು ಅದರ ಮಾಹಿತಿ ಹೇಳ್ತಿರ್ತಾರೆ. ಕಾಶಿ ಗಂಗಾ ನದಿಯ ದಂಡಿ ಮೇಲೆ ಒಂದು ದೇವಸ್ಥಾನ, ಗಂಗಾ ನದಿಯ ದಂಡಿ ಮೇಲೆ ಒಂದು ದೇವಸ್ಥಾನ. ಬಹುಶಃ 100 ಕೋಟಿ ಶ್ರೀಮಂತ ತಾಯಿ ಬಹುಶಃ ಮಗ ಅವ್ರ ರೋಗಂದನಂತ, ಯವ್ವ 100 ಕೋಟಿ ನೀವು ಗಳಿಸಿದ್ದನ್ನ ನಾ ಅನುಭವಿಸ್ತೀನಿ, ನಿಮ್ಮ ಕೊನೆ ಆಸೆ ಏನದ, ನಿನ್ನ ಕೊನೆ ಆಸೆ ಏನದ ಅದನ್ನ ನಾನು ತೀರಿಸ್ತೀನಿ ಅಂತ ತಾಯಿಗೆ ಹೇಳುವಾಗ ತಾಯಿ ಹೇಳಿದ್ದಿಷ್ಟೇ, ನನ್ನ ಕೊನೆ ಆಸೆ ಏನಿಲ್ಲ ತಮ್ಮ, ನನ್ನ ಅಂತ್ಯ, ನನ್ನ ದೇಹ ಬಹುಶಃ ಈ ಜೀವ ದೇಹದಿಂದ ಕಡಿಗಾದ ಮೇಲೆ ಈ ದೇಹವನ್ನು ಒಯ್ದು ಗಂಗಾ ನದಿಯ ದಂಡಿ ಮೇಲೆ ಸಮಾಧಿ ಮಾಡಿ ಒಂದು ಗುಡಿ ಕಟ್ಟು. ಗಂಗಾ ನದಿಯ ದಂಡಿ ಮೇಲೆ ಸಮಾಧಿ ಮಾಡಿ ಒಂದು ಗುಡಿ ಕಟ್ಟು. ಗುಡಿ ಕಟ್ಟಿ ಒಂದು ಲಿಂಗ ಸ್ಥಾಪನೆ ಮಾಡಿ ಕಳಸಾರೋಹಣ ಮಾಡಿಬಿಟ್ಟಿ ಅಂತಂದ್ರ ಅವಾಗ ಮುಗಿತು ನೋಡಪ್ಪ ನನ್ನ ಕೊನೆಯ ಆಸೆ ಅಂತ ತಾಯಿ ಹೇಳಿದಳು. ಮಗ ಅಂದ,
ನೂರಾರು ಕೋಟಿ ಶ್ರೀಮಂತಿಕೆ ಒಳಗೆ ನಮ್ಮವು ಏನರೇ ಕೇಳ್ತಾಳ ಅಂತ ನಾ ಮಾಡೀನಿ, ಸಾತ್ ಮೇಲೆ ಗುಡಿ ಕಟ್ಸಂತಾಳ, ಇದೇನು ಭಾಳ ದೊಡ್ಡ ಮಾತ ಅಂತೆ. ಮುಂದೆ 3 ವರ್ಷಕ್ಕೆ ತಾಯಿ ತೀರ್ಕೊಂಡಾಳ. ತಾಯಿ ಶವ ಒಯ್ದು ಗಂಗಾ ನದಿಯ ದಂಡಿ ಮೇಲೆ ಸಮಾಧಿ ಮಾಡ್ತಾ. ಗಂಗಾ ನದಿಯ ದಂಡಿ ಮೇಲೆ ಸಮಾಧಿ ಮಾಡಿ ಮುಂದೆ 4 ವರ್ಷಗಳ ಕಾಲ ಉತ್ತಮ ಶಿಲ್ಪಿಗಳನ್ನ ಕರೆಸಿ 4 ವರ್ಷಗಳ ಕಾಲ ನಮ್ಮವ್ವ ಏನು ಕೇಳಿಲ್ಲ, ಗುಡಿ ಕಟ್ಟಿಸು, ಗುಡಿಯೊಳಗೆ ಲಿಂಗ ಸ್ಥಾಪನೆ ಮಾಡು, ಕಳಸಾರೋಹಣ ಮಾಡಿ ಅಭಿಷೇಕ ಮಾಡಿದ್ರ ಅಲ್ಲಿ ನನ್ನ ಋಣ ಸಂಕಲ್ಪ ಅಂತ ಹೇಳ್ಯಾಳ ಅಂತ 4 ವರ್ಷ ಗುಡಿ ಕಟ್ಟಿದ್ರು. ಗುಡಿ ಕಟ್ಟೋದು ಮುಗೀತು. ಗುಡಿ ಕಟ್ಟೋದು ಮುಗಿದ ಮೇಲೆ ಉತ್ತಮ ಲಿಂಗ ತಂದು ವೈದಿಕರನ್ನ ಕರೆಸಿ ಮ್ಯಾಲೆ ಕಳಸಾರೋಹಣ ಮಾಡ್ಯಾರ. ಲಿಂಗ ಸ್ಥಾಪನೆ ಮಾಡಿ ಲಿಂಗಕ್ಕೆ ಅಭಿಷೇಕ ಮಾಡಿ ಅಂತೂ ಇಂತೂ ಪ್ರಾಣ ಪ್ರತಿಷ್ಠೆ ಕೊಟ್ಟು ಎಲ್ಲ ಮುಗಿಸಿ ವೈದಿಕರು ಹೋದ ಮೇಲೆ ಆ ಗುಡಿಯೊಳಗಿನ ಗಂಟಿ ಕಟ್ಟಿದನಲ್ಲ, ಆ ಗಂಟಿ ಬಡದು ಅವ್ರವ್ಗ ಕೈ ಮುಗಿದು ಹೇಳ್ದನಂತ, ಯವ್ವ ನೀ ಏನು ಹೇಳಿದ್ದಿ ಎಲ್ಲ ಮಾಡೀನಿ, ಮುಡ್ತು ನೋಡ್ ನಿನ್ನ ಋಣ ಅಂದ. ಯವ್ವ ನೀ ಏನು ಹೇಳಿದ್ದಿ ಎಲ್ಲ ಮಾಡೀನಿ, ಮುಟ್ತು ನೋಡು ನಿನ್ನ ಋಣ ಅಂತ ಗಂಟಿ ಬಾರಿಸಿ ದೇವಸ್ಥಾನದ ಹೊರಗೆ ಬಂದು ಹಿಂಗ ಅವ ಕಟ್ಟಿದ 4 ವರ್ಷದ ಗುಡಿ ನೋಡೋದರಾಗ ಎಷ್ಟು ವಿಚಿತ್ರ ಅಂದ್ರೆ, ಮುಟ್ಟುತ್ತು ನಿನ್ನ ಋಣ ಅನ್ನೋದರಾಗ ಆ ಗುಡಿ 60% ಗಂಗಾ ನದಿ ದಂಡಿ ಮೇಲೆ ಹಿಂಗ ಒಳ್ಳೇದ. ನೀ ಇವತ್ತಿಗೂ ಬರೇ 30% ಬಿರುಕು ಬಿಟ್ರೆ ಮನಿ ಬೀಳ್ತಾವ, ಹೌದ್ರಿ? 60% ಇಡೀ ಶಿಖರ ಹಿಂಗ ಹೊಳ್ಳ್ಯಾದ್ರಿ, ಆದ್ರೂ ಗುಡಿ ಬಿದ್ದಿಲ್ಲ. ಆ ಗುಡಿ ಬಿದ್ದಿಲ್ಲ. ಶಿಖರದ ಕಳಸ ಮೊದಲು ಮಾಡಿಕೊಂಡು ಆ ಬಿದ್ದಿಲ್ಲ. ಯಾಕೆ ಬಿದ್ದಿಲ್ಲ ಅಂತಂದ್ರ ತಂದೆ ತಾಯಿ ಋಣ ತೀರಿಸ್ತೀನಿ ಅನ್ನುವ ಮೂರ್ಖರಿಗೆ ಇದು ಪಾಠ ಆಗಲಿ ಅಂತ. ಇವತ್ತಿಗೂ ಹಡದ ತಂದೆ ತಾಯಿ ಋಣ ಈ ಪ್ರಪಂಚದಾಗ ಮುಟ್ಸಾಕ ಅದು ಯಾರಿಂದಲೂ, ಯೋಗಿ ಆದರೇನು, ತ್ಯಾಗಿ ಆದರೇನು, ಭೋಗಿ ಆದರೇನು, ಯಾರಿದ್ದರೇನು ಆ ಋಣವನ್ನು ತೀರಿಸುವುದಕ್ಕ ಯಾರಿಗೂ ಸಾಧ್ಯ ಇಲ್ಲ. ಬಹುಶಃ ಅದ್ವೈತ ಮತ ಸ್ಥಾಪನಾಚಾರ್ಯ ಶಂಕರಾಚಾರ್ಯರು 8 ವರ್ಷದೊಳಗ ತಾಯಿಯಿಂದ ಸನ್ಯಾಸಿತ್ವವನ್ನು ಪಡ್ಕೊಂಡು ಕೊನೆಗೆ ಅಂತ್ಯಕ್ಕೆ ಬಂದು ಅವರ ತಾಯಿಗೆ ಹೆಗಲು ಕೊಟ್ಟರು. ಶಂಕರಾಚಾರ್ಯರಂತವ್ರು ಇನ್ನ ನಿಮ್ಮ ಪಾಡೇನು. ಅದಕ್ಕೆ ನಮ್ಮ ಗವಾಯಿಗಳು ಎಷ್ಟು ಚಂದ ಹಾಡಿದ್ರು ಅಂತಂದ್ರ, ಯೋಗಿ ಆದ್ರೇನು, ತ್ಯಾಗಿ ಆದ್ರೇನು, ಈ ಲೋಕದಾಗ ನಿನ್ನ ಋಣ ಮುಡ್ಸಕ್ ಯಾರಿಗೂ ಸಾಧ್ಯ ಇಲ್ಲ ಅಂತಾರ. ಏ ತಮ್ಮ, ಯಾಕೆ ಕಾಶಿಗೆ ಹೋಗ್ತಿದಿ, ಯಾಕೆ ಪಂಡ್ರಾಪುರಕ್ಕೆ ಹೋಗ್ತಿದಿ, ಯಾಕೆ ಗೋಕರ್ಣಕ್ಕೆ ಹೋಗ್ತಿದಿ? ಕೆಟ್ಟ ಗುಣ ಬಿಡು, ಚಂದಗೆ ದುಡಿ, 2 ಹೊತ್ತು ನನಗೆ ಊಟ ಕೊಡು, ನಿನ್ನ ಪಾಪ ನಾನು ಕಳಿತೀನಿ ಅನ್ನುವಾಗ ಇವ ಅಂದ, ಯವ್ವ ನಿನ್ನ ತಲೆ ಕೆಟ್ಟದ, ನೀ ಏನು ದೇವ್ರೇನು? ಮತ್ತೆ ನೀವೇನಂತೀರಿ? ಅವನ ಪ್ರಶ್ನೆ, ಯವ್ವ ನೀ ಏನು ದೇವ್ರೇನು? ಇಲ್ಲ ನಾನು ಹೋಗೋದೆ ಎನ್ನುವಾಗ ಆಗ ತಾಯಿ ಎಷ್ಟು ಚಂದ ಒಂದು ಮತ್ತೊಂದು ಉದಾಹರಣೆ ಹೇಳ್ತಾಳ ಅಂದ್ರ, ಏ ತಮ್ಮ ನೀ ಕಾಶಿ ಗೋಕರ್ಣಕ್ಕೆ ಹೋಗಬೇಡ, ಅದಕ್ಕಿಂತಲೂ ಉತ್ತಮವಾದದ್ದು ಒಂದು ಮಾತು ಹೇಳ್ತೀನಿ. ಕೆಟ್ಟ ಗುಣ ಬಿಟ್ಟು ನಾನು ಚಂದಗೆ ದುಡಿದು ನನಗೆ ಹೊಟ್ಟಿಗೆ ಹಾಕದಿದ್ರು ಚಿಂತಿಲ್ಲ, ನೀ ಮಾಡಿದ ಪಾಪ ಪರಿಹಾರ ಆಗಬೇಕಾಗಿತ್ತು ಅಂತಂದ್ರ ಊರಾಗ ಯಾವ್ದಾರೆ ಒಂದು ದೇವಸ್ಥಾನವನ್ನ ಹೋಗಿ ಮುಂಜಾನೆ ಯಾರೂ ನೋಡ್ಲಾರ್ದಂಗ ಕಸ ಹೊಡಿ, ನೀ ಮಾಡಿದ ಪಾಪ ದೇವ್ರು ದೂರ ಮಾಡ್ತಾ. ಭಾಳ ಮಂದಿ ಏನು ಮಾಡ್ಯಾರಿ ಅಂದ್ರೆ ಕಸ ಹೊಡೆದ ಕಡೆ ಲಕ್ಷ್ಯ ಕೊಟ್ಟಿಲ್ರಿ. ನೀವು ಪಕ್ಕ ತಿಳ್ಕೋರಿ, 3 ದಿನ ಅಭಿಷೇಕ ಮಾಡಿದ್ರೆ ಏನು ಪುಣ್ಯ ಬರ್ತದ? ದೇವರಿಗೆ 3 ದಿನ ಅಭಿಷೇಕ ಮಾಡಿದ್ರೆ ಏನು ಪುಣ್ಯ ಬರ್ತದ? 3 ದಿನ ಅಭಿಷೇಕ ಮಾಡಿದ ಪುಣ್ಯ ನಮ್ಮ ಮನೆತನಕ್ಕೆ ಒಂದೇ ದಿನ ಬರಬೇಕಾಗಿತ್ತು ಅಂತಂದ್ರ 3 ದಿನ ಅಭಿಷೇಕ ಮಾಡಬೇಡ,
ಒಂದಿನ ಮುಂಜಾನೆ ಹೋಗಿ ದೇವ್ರ ಗುಡಿ ಸ್ವಚ್ಛ ಕಸ ಹೊಡೆದ್ರೆ ಸಾಕು, 3 ದಿನ ಅಭಿಷೇಕ ಮಾಡಿದ ಪುಣ್ಯ ದೇವರ ಮನೆಗೆ ನಮ್ಮ ಮನೆಗೆ ಕೊಡ್ತಾರೆ. ಈ ನಮ್ಮ ಗದಗ ಜಿಲ್ಲಾದಾಗ ಇಟಗಿ ಭೀಮಮ್ಮನ ದೇವಸ್ಥಾನ ಅಂತ ನೀವು ಕೇಳಿರೇನ್ರಿ? ಧರ್ಮ ದೇವತೆ ಅಂತ ಸಿನಿಮಾ ಆಗ್ಯದ. ಈಗೇನೋ ಆ ತಾಯಿ ಚರಿತ್ರೆಗೆ ಬಣ್ಣ ಬಡದ. ನೀವೆಲ್ಲ ನೆನಪಿನೊಳಗೆ ಇಟ್ಕೋರಿ, ಇಟಗಿ ಭೀಮಮ್ಮ ಈ ಲೋಕದೊಳಗೆ ದೇವತೆಯಾಗಿದ್ದು ಇತಿಹಾಸಕ್ಕ ಅಂತಂದ್ರೆ ಅವರವ್ವ ಹನುಮಮ್ಮ 4 ಗಂಟೆಗೆ ಎದ್ದು ಊರೊಳಗ ಹಾಲ್ಕೇರಿ ಬಸವಲಿಂಗ ಮಹಾಸ್ವಾಮಿಗಳವರ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳವರ ಮಠದ ಕಸ ಅವ್ರವ್ವ ಹೊಡಿತಿದ್ದಳು. ಅವನು ಕೂಡ ಮಗಳು ಬರ್ತಿದ್ದಳು. ಅವಾಗ ವಯಸ್ಸಾದ ಮೇಲೆ ಮಗಳ ಕಸ ಹೊಡ್ಯಾಕತ್ತಳಂತ. ಅವಾಗ ವಯಸ್ಸಾದ ಮೇಲೆ ಮಗಳ ಕಸ ಹೊಡ್ಯಾಕತ್ತಳು. ನಮದೊಂದು ನೇಮ್ ಏನ್ರಿ ಅಂತಂದ್ರ, ಬಹಳ ಮಂದಿ ದೇವ್ರ ನೋಡ್ಲಿ ಅಂತ ಮಾಡೋದು ಕಡಿಮೆ ರೀ, ಮಂದಿ ನೋಡ್ಲಿ ಅಂತ ಮಾಡೋದು ಹೆಚ್ಚು. ಒಬ್ರದ ಮತ್ತೆ ನಮಗೆ ಹೇಳ್ಯಾರಂದಿರಿ ಯಪ್ಪ, ಮತ್ತೆ ಮಂದಿ ನೋಡ್ಲಿ ಅನ್ನೋದೇ. ಆದ್ರೆ ಇಟಗಿ ಭೀಮಮ್ಮ ಯಾವಾಗ ಕಸ ಹೊಡಿತಿದ್ಳು ಅಂತಂದ್ರ, ಬೆಳಗಿನ 4 ಅನ್ನೋದರಾಗ ಮಂದಿ ಬರೋದರಾಗ ಇಡೀ ಊರ ಮಲಗಿರಬೇಕು. ಮಧ್ಯರಾತ್ರಿ ಬಂದು ಇಡೀ ಮಠದ ಕಸ ಹೊಡೆದು, ಹೆಂಗ ಒಳಗಡೆ ಪಂಚಾಕ್ಷರ ಶಿವಯೋಗಿಗಳು ಶಿವಯೋಗದೊಳಗದಾರ, 12 ವರ್ಷ ಹಿಮಾಲಯ ಪರ್ವತದೊಳಗ ಶಿವಯೋಗದ ಸಿದ್ಧಿ ಒಳಗಿರುವ ಬಸವಲಿಂಗ ಮಹಾಸ್ವಾಮಿಗಳು ಮಲಗುವಂಥ ರೂಮ್ ಏನಿತ್ತು, ಪೂಜೆ ಮಾಡುವ ರೂಮ, ತಾನುಟ್ಟ ಸೀರಿ ಶೆರಗಿನಿಂದ ಆ ಹೊಸ್ತಲು ಒರೆಸ್ತಿದ್ದಳಂತ. ಆ ಗುರುಗಳ ಪಾದ ಧೂಳಿ ತೆಳಗೆ ಬೀಳಬಾರದು ಅಂತೆ ತನ್ನ ಮಸ್ತಕ್ಕೆ ಕೈಕೊಂಡು ನಮಸ್ಕಾರ ಮಾಡಕ್ಕೆ ಇಡೀ ಮಠದ ಕಸ ಹೊಡೆದು ಹೋಗಿ ಒಂದು ತಿಪ್ಪ್ಯಾಗ ಚೆಲ್ಲಿ ಇಡೀ ಮಠಕ್ಕೆ ತಿಳಿನೀರು ಕೊಟ್ಟು ರಂಗೋಲಿ ಹಾಕಿ ಹೋಗೋರು. ಸ್ವಾಮಿಗಳು ಅಂದರು, ನಮ್ಮ ಶಿಷ್ಯರು ಎಷ್ಟು ಪರಿವರ್ತನೆ ಆಗ್ಯಾರೋ ಮಾರಾಯ, ಹೇಳಿದ್ರೂ ಮಾಡಂಗಿಲ್ಲ, ಹೇಳಾರ್ದೆ ಮಠದ ಕಸ ಹೊಡಿತಾರ. ಯಾರು ಮಾಡೀರಿ ಅಂತಂದ್ರ, ನಾವು ಮಾಡಿಲ್ರಿ. ಮತ್ಯಾರು ಮಾಡೀರಿ? ನಾನಿಲ್ಲ 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 ಅಂತೆ ಇವರೆಲ್ಲರೂ ಹೇಳುವಾಗ ಕೊನೆಗೆ ಬಸವಲಿಂಗ ಸ್ವಾಮಿಗಳಂದ್ರು, ಸ್ವಲ್ಪ ಮುಂದ್ಗಡೆ ಬರ್ರಮ್ಮ, ಇನ್ನ ಸ್ವಲ್ಪ ಹಿಂದಿನವ್ರಿಗೆ ಜಾಗದ ತೊಂದರೆ ಆಗ್ಯದ, ಆ ಕುರ್ಚಿ ಕುಂತ ಬಿಡ್ರಿ. ಈಗ ಬಂದವರು ಸಾಂಬದೈ ನಮ. ಈಗಾಗಲೇ ಟೈಮ್ ಆಗ್ಯದ, ಮತ್ತೆ ಇವತ್ತು ಕಾರ್ಯಕ್ರಮಗಳು ಭಾಳ ಅದಾವ. ಅದಕ್ಕೆ ನಾ ಏನೇ ಹೇಳಾಕತ್ತಿದ್ದೆ ಸರ್ ಅನ್ನೋದ್ರಾಗ ಲಕ್ಷ್ಯ ನಿಮ್ಮ ಕಡೆ ಬಂದದ. ನಾ ಏನು ಹೇಳಾಕತ್ತಿದ್ದೀನ್ರಿ? ಯಾರ ಕಸ ಗುಡ್, ಯಾರ ಕಸ ಹೊಡೆದ ಇಲ್ರಿ? ಹಂಗಾರೆ ಯಾರು ಹೊಡೆದಾರ ನೋಡ್ರಿಪ್ಪ, ಯಾರು ಹೊಡಿತಾರ ನೋಡ್ರಿ ಅಂದ್ರೆ ಶಿಷ್ಯರಂದ್ರು, ನಿಮ್ಮ ಮಠದಾಗ ಇರು ಅಂದ್ರೆ ಇರ್ತೀವ್ರಿ, ಇವತ್ತೇ ಬಿಟ್ಟು ಹೋಗಂದ್ರೆ ಹೋಗ್ತೀವ್ರಿ. ಯಾಕ ಅಂದ್ರೆ ನೀವು ತಿಳ್ಕೋರಿ, ಬರೇ ಮನುಷ್ಯರಷ್ಟೇ ಅಲ್ರಿ, ದೇವರಷ್ಟೇ ಅಲ್ಲ, ದೇವ್ ಸಹಿತ ಮಠದಾಗ ಕಸ ಮಾಡ್ತಾವಂತ. ದೇವ್ ಸಹಿತ ಬೇಕಾದ್ರೆ ನಮ್ಮಲ್ಲಿ ಯಾತಾಳ ಚನ್ನಬಸಪ್ಪನವರು 4 ದೇವಿನ ಕಡೆಯಿಂದ ಒಂದು ದೊಡ್ಡ ಗುಡಿ ಕಟ್ಸ್ಯಾರ. ಕಲ್ಲು ಹೊಡೆದು ದೆವ್ವೇ, ಗುಡಿ ಕಟ್ಟೋದು ದೆವ್ವ ರೀ. ದೇವ್ ಸಹಿತ ಮಾಡ್ತಾವ. ನಿಮ್ಮ ಮಠದಾಗ ನಾವು ನೋಡಾಕ್ ನಿಂತೇವು, ದೇವ್ ಕಸ ಹೊಡೆಯುವಾಗ ನಮ್ಮ ನೋಡಾಕ್ ನಿಂತಾರ ಅಂತ ನಮ್ಮನ್ನು ತೊಗೊಂಡು ಹೋದ್ರೆ ನಾವೇನ್ ಮಾಡೋಣ? ಭಕ್ತ ಪ್ರೇಮಿಗಳಾದ ಪರಮ ಪೂಜ್ಯ ಬಸವಲಿಂಗ ಹಾಲಕೇರಿಯ ಬಸವಲಿಂಗ ಮಹಾಸ್ವಾಮಿಗಳು ನನ್ನ ಮಠದ ಕಸ ಯಾರು ಹೊಡಿತಾರ ನೋಡೋಣ ಅಂತ ಮಂಚದ ಮ್ಯಾಗ ಕುರ್ಚಿ ಕುಂತ್ರೇನು. ಭಕ್ತ ಪ್ರೇಮ ಎಷ್ಟದ ಅಂತಂದ್ರೆ, ಎಲ್ಲಿ ಹೋಗಿ ತಿಪ್ಪ್ಯಾಗ ಚೆಲ್ತಿದ್ರ ಕಸ ಆ ತಿಪ್ಪ್ಯಾಗ ಹೋಗಿ ನಿಂತರಂತ. ಮತ್ತೆ ಯಾರೇ ಇದ್ರು ಬರ್ಬೇಕಲ್ರಿ, ತಿಪ್ಪಿಗೆ ಬರ್ಬೇಕಲ್ಲ. ತಿಪ್ಪ್ಯಾಗ ಬೆಳತನ ನಿಂತಾರ. ಧರ್ಮದೇವತೆ ಇಟಗಿ ಭೀಮಮ್ಮ ಬೆಳಗಿನ ಜಾವ ಬಂದಾಳ, ಮಡದ ಕಸ ಹೊಡಿತಾಳ. ಇಡೀ ಕಸ ಬುಟ್ಟ್ಯಾಗ ತುಂಬಿಕೊಂಡು ಹೋಗಿ ತಿಪ್ಪ್ಯಾಗ ಚೆಲ್ತಾಳ. ಕತ್ತಲದಾಗ ಆ ಧರ್ಮದೇವತೆ ಸ್ವಾಮಿಗಳನ್ನ ನೋಡಿಲ್ಲ, ಚೆಲ್ಲಿದ ಕಸ ಸ್ವಾಮಿಗಳ ಪಾದದ ಮೇಗ ಬೀಳ್ತದ. ಚೆಲ್ಲಿ 2 ಹೆಜ್ಜೆ ಮುಂದಕ್ಕೆ ಬಂದಳು. 2 ಹೆಜ್ಜೆ ಹಿಂದೆ ಸಪ್ಪಳು ನೋಡೋದರಾಗ, ಸಪ್ಪಳು ಏನು ಅಂತ ನೋಡೋದರಾಗ ಅವ್ರು ಯಾರಿದ್ರು ಅಂದ್ರೆ
12 ವರ್ಷ ಹಿಮಾಲಯ ಪರ್ವತದೊಳಗೆ ಶಿವಯೋಗದ ಸಿದ್ಧಿಯಲ್ಲಿರುವ ಪರಮ ಪೂಜ್ಯ ಬಸವಲಿಂಗ ಮಹಾಸ್ವಾಮಿಗಳು ಇದ್ದರು. ಬುಟ್ಟಿ ಇಟ್ಟಕ್ಕೆ ಅಳಾಕತ್ತಳಂತ. ತಾನುಟ್ಟ ಶಿರಿ ಶೆರಗಿನಿಂದ ಪಾದ ಒರೆಸಿ ಅಳಾಕತ್ತಳು. ಏನಂತ? ಯಪ್ಪ, ಜನ್ಮ ಜನ್ಮದ ಕರ್ಮದ ಕಸ ಕಳ್ಕೋಬೇಕು ಅಂತ ನಿನ್ನ ಮಡದಾಗ ಸೇವಾ ಮಾಡದೆ, ನಿನ್ನ ಪಾದಕ್ಕನ ಕಸ ಹಾಕಿ ಪಾಪ ಮಾಡದೆ ಎನ್ನುವಾಗ ಆ ಸ್ವಾಮಿಗಳು ಅಳುವ ಇಟಗಿ ಭೀಮಮ್ಮನ ಕಣ್ಣೀರು ವರ್ಷಿ ಹೇಳಿದರಂತ, ಏ ಮಗಳ, ನನ್ನ ಮಡದಾಗಿನ ಕಸ ನನ್ನ ಪಾದಕ್ಕೆ ಬಿದ್ದಿಲ್ಲ, ನಿನ್ನ ಕರ್ಮದ ಕಸ ನನ್ನ ಪಾದಕ್ಕೆ ಬಿದ್ದ. ನಿನ್ನ ಕರ್ಮದ ಕಸ ನನ್ನ ಪಾದಕ್ಕೆ ಬಿದ್ದದ ಮಗಳ. ಖುಷಿಯಾಗಿ ಹೇಳುತ್ತೀನಿ, 12 ವರ್ಷ ಹಿಮಾಲಯ ಪರ್ವತದೊಳಗ ಶಿವಯೋಗದ ಸಿದ್ಧಿಯ ತಪಸ್ಸಿನ ಫಲ ಏನದ, ನಿನ್ನ ಸೇವೆಗೆ ಮೆಚ್ಚಿ ನಿನ್ನ ಉಡಿಯಾಗಿಟ್ಟೀನಿ. ಈ ಊರಾಗ ನಾ ಸುಳ್ಳಾಗ್ತೀನಿ, ನೀ ಖರೆ ಆಗ್ತಿ ಅಂದ್ರು. ನೀವು ಹೊಲದ ಮಣ್ಣು ಕೊಟ್ರು ಭಕ್ತರಿಗೆ ಚಿನ್ನ ಆಗ್ತದ ಅಂತ ಬಸವಲಿಂಗ ಸ್ವಾಮಿಗಳ ಆಶೀರ್ವಾದ ಮಾಡ್ಯಾರ. ಇವತ್ತಿಗೂ ಆ ರೋಣ ತಾಲೂಕಿನ ಗದಗ ಜಿಲ್ಲೆ ಒಳಗಿನ ಇಟಗಿ ಭೀಮಮ್ಮನ ಗುಡಿಗೆ ಹೋಗಿ ನೋಡ್ರಿ. ಸ್ವಾಮಿಗಳ ಮಠ ಅಲ್ಲೇ ಅದ. ಮಠಕ್ಕೆ ಯಾರು ಹೋಗಂಗಿಲ್ಲ. ಇಟಗಿ ಭೀಮಮ್ಮಗೆ ದಿನ ಲಕ್ಷಗಟ್ಲೆ ಭಕ್ತರು ಹೋಗ್ತಾರೆ. ಕಾರಣ ಏನು? ಏ ತಮ್ಮ, ತಾಯಿ ಹೇಳಾಕತ್ತೆ ಹೇಳ. ಏ ತಮ್ಮ, ಎಲ್ಲೇ ಹೋಗಿ ಮುಯಿರಾಗ ಮುಳುಗಿ ಹೇಳಬೇಡೋ, ಅಂತಕ್ಕಿನೇ ಕಸ ಹೊಡೆದು ಪಾವನಳಾಗ್ಯಾಳ. ಯಾವುದಾದ್ರೂ ದೇವಸ್ಥಾನದ ಕಸ ನೀವು ಹೊಡಿ ಅಂತ ಹೇಳುವಾಗ ಅವ ಹೇಳದ, ದೇವಸ್ಥಾನದ ಎಡಬಲದಾಗ ಮಂದಿ ಕುಂತಿರ್ತಾರ, ನಾ ಕಸಬರಿಗೆ ಹಿಡ್ಕೊಂಡು ದೇವಸ್ಥಾನದ ಕಸ ಹೊಡೆದ್ರ ನನ್ನ ಮರ್ಯಾದೆ ಹೋಗ್ತದ ವಾಲ್ಯ ಅಂತ. ಮತ್ತು ಕೊನೆಗಂದಳು, ಮತ್ತು ಕಸ ಹೊಡ್ಯಾಕು ನಿನಗಾಗಲಿಲ್ಲ ಅಂತಂದ್ರೆ ಯಾವುದಾದ್ರೂ ಮಠದೊಳಗೆ ಗುರುಗಳಿದ್ರು ಅಂತಂದ್ರೆ ಹೋಗಿ ಆ ಗುರುವಿನ ಪಾದಕ್ಕೆ ಅಂಗಲಾಚಿ ಬೇಡಿ ಮುಕ್ತಿ ಪಡ್ಕೊ. ಗುರುಗಳಿಗೆ ನಮಸ್ಕಾರ ಮಾಡಿ ಅಂಗಲಾಚಿ ಬೇಡಿ ಮುಕ್ತಿ ಪಡ್ಕೊ. ಹೋಗು. 1 ಜನ್ಮ ಅಲ್ಲ, 7 ಜನ್ಮದೊಳಗಿನ ಪಾಪ ಕಳೆಯುವ ತಾಕತ್ತು ಶ್ರೀ ಗುರುವಿನ ಪುಣ್ಯದ ಪಾದಕ್ಕೆ. ಗುರೋಚ್ಛ ದರ್ಶನಂ ಪುಣ್ಯಂ. ಗುರುವಿನ ದರ್ಶನ ಮಾಡಿದ್ರ 7 ಜನ್ಮದೊಳಗಿನ ಪಾಪ ಹೋಗ್ತದೋ ತಮ್ಮ. ಹೋಗು, ಆ ಗುರುಪಾದಕ್ಕೆ ನಮಸ್ಕಾರ ಮಾಡು. ಗುರು ಸಮರ್ಥ ಅಂತ ಅವನಿಗೆ ನಮಸ್ಕಾರ ಮಾಡು ಅಂದ್ರ ಇವ ಏನಂದ ಅಂತಂದ್ರ, ಯವ್ವ, ನಾನು ಹೋಗಿ ಗುರುಗಳಿಗೆ ನಮಸ್ಕಾರ ಮಾಡ್ತಿದ್ದೆ, ಖರೆ ಗುರುಗಳು ಬಂದಾಗ ಮಂದಿ ಎಲ್ಲ ಎದ್ದು ನಿಂದಿರ್ತಿದ್ರು. ನಾ ಕಟ್ಟಿ ಮೇಲೆ ಕುಂದಿರ್ತಿದ್ದೆ. ಕುಂತಾಗ ನನಗೆ ಮಂದಿ ಏನಂತಿದ್ರು, ಗುರುಗಳು ಬಂದರು ಹೇಳು ಅನ್ನುವಾಗ ಗುರುಗಳಿಗೆ ಕೇಳುವಂಗ ಬೈದೀನಿ, ಅವ್ರತ್ರ ಹೋಗಕ್ಕೆ ನಾಚಿಕೆ ಬರ್ತದ. ಗುರುಗಳು ಕೇಳುವಂಗ ಅವರಿಗೆ ನಿಂದೆ ಮಾಡೀನಿ, ಅವ್ರತ್ರ ಹೋಗಾಕ ನನಗೆ ನಾಚಿಕೆ ಬರ್ತದೆ ಅಂತಂದ್ರೆ ಕೊನೆಗೆ ಅವರು ಅಂದಳು, ನಿನ್ನ ಕೊನೆ ನಿರ್ಣಯ ಏನು ತಮ್ಮ? ನಾನು ಹೋಗೋದೇ ಕಾಶಿಗೆ, ನಾನು ಹೋಗೋದೇ ಗೋಕರ್ಣಕ್ಕ ಅನ್ನುವಾಗ, ನಾನು ಹೋಗೋದೇ ಪಂಡ್ರಾಪುರಕ್ಕ ಅನ್ನುವಾಗ ಕೊನೆಗೆ ಒಂದು ಮಾತು ಹೇಳಿದಳಂತ. ಏನಂತ ಗೊತ್ತಾ? ನೋಡೋ ತಮ್ಮ, ತಾಯಿಯನ್ನು ತಿರಸ್ಕಾರ ಮಾಡಿ ತಾಯಿ ಮಾತನ್ನ ತಿರಸ್ಕಾರ ಮಾಡಿ ಮಹಾರೋಗದೊಳಗ ಪುಂಡಲೀಕ ತಾಯಿ ಮಾತು ಮೀರದ ಪಂಡ್ರಾಪುರಕ್ಕೆ ಹೋದ. 3 ವರ್ಷಗಳ ಕಾಲ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ಹೊಳಿಯೊಳಗೆ ಮುಳುಗದ. ವಿಠ್ಠಲ 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 ವಿಠ್ಠಲ. ಎಷ್ಟು ವರ್ಷ ರೀ? ಹಗಲು ರಾತ್ರಿ 3 ವರ್ಷಗಳ ಕಾಲ ವಿಠ್ಠಲ 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 ಅಂತ ಭಜನಾ ಮಾಡದ. 3 ವರ್ಷ ಆದ್ರೂ ಅವನ ರೋಗ ಕಡಿಮೆ ಆಗಲಿಲ್ಲ. ಈ ಗುಳಿಗೆ ತಗೊಂಡಂಗ ನಗಡಿ ಕಡಿಮೆ ಆಗ್ಬೇಕಿಲ್ರಿ? ಈಗ ನೀವು ಕಣ್ಣು ಬ್ಯಾನಿ ಬರಕತ್ತೇವ.
ಮತ್ತು ಇಲ್ಲಿ ಅಷ್ಟೇ ಅಲ್ರಿ, ದೇಶ ತುಂಬ ಅದಾವ. ಈಗ ನಾನು ಈಗಾಗಲೇ 3 ರಾಜ್ಯವನ್ನು ದಾಟಿ, ನಾನು ಹೇಳಿದ್ಮೇಲೆ ಮೊನ್ನೆ 5ನೇ ತಾರೀಕಿಗೆ ಕಾಶಿಯಿಂದ ಬಂದೀನಿ ಅಂತ. ಇಡೀ ಉತ್ತರ ಪ್ರದೇಶ, ಗುಜರಾತ್, ಮಹಾರಾಷ್ಟ್ರ ಎಲ್ಲ ಕಡೆ ಕಣಿಬ್ಯಾನೆ ಅದಾವ. ಮತ್ತೆ ಎಣ್ಣೆ ಹಾಕೊಂಡಂಗ, ಔಷಧ ಹಾಕೊಂಡಂಗ ಅದು ಕಡಿಮೆ ಆಗ್ಬೇಕಲ್ರಿ. ಗುಳಿಗೆ ತೊಗೊಂಡಂಗೆ ಕಡಿಮೆ ಆಗ್ಬೇಕಿಲ್ಲ. ಗುಳಿಗೆ ತೊಗೊಂಡಂಗೆ ರೋಗ ಹೆಚ್ಚಾತಂದ್ರೆ ಗುಳಿಗೆಗೆ ಏನು ಕಿಮ್ಮತ್ತಿರ್ತದ. ಇವ ಬದನಾ ಮಾಡ್ದಂಗೆ ಮೈಯಾಗಿನ ರೋಗ ಹೆಚ್ಚಾಗಕತ್ತು. 3 ವರ್ಷದ ಮ್ಯಾಲ ಮೈಯೆಲ್ಲ ಕೀಮ ರಕ್ತ ಸೋರುವಾಗ ಕಣ್ತುಂಬ ನೀರು ತಂದು ಆ ಗರ್ಭಗುಡಿ ಒಳಗಿರುವ ಪಾಂಡುರಂಗ ವಿಠ್ಠಲಿಂಗನಿಗೆ ಕೇಳದನಂತ, ಏ ವಿಠ್ಠಲ, ಏ ಪಾಂಡುರಂಗನೇ, 3 ವರ್ಷಗಳ ಕಾಲ ನಿನ್ನ ಬದನಾ ಮಾಡದೆ, 3 ವರ್ಷಗಳ ಕಾಲ ಈ ನದಿಯೊಳಗೆ ನಾನು ಜಳಕ ಮಾಡದೆ, ನನ್ನ ರೋಗ ಕಡಿಮೆ ಆಗಿಲ್ಲ. 1000 ಜನಗಳಿಗೆ ನೀ ಆರೋಗ್ಯವನ್ನು ಕೊಟ್ಟಿದಿ, ನನ್ನ ರೋಗವನ್ನು ನೀ ಯಾಕೆ ಕಡಿಮೆ ಮಾಡಿಲ್ಲೋ? ಏ ವಿಠ್ಠಲ, ಏ ಪಾಂಡುರಂಗ ವಿಠ್ಠಲ ಹೇಳುವಂತ ಪುಂಡಲೀಕ ಕೇಳುವಾಗ ಆ ಗರ್ಭಗುಡಿ ಒಳಗಿನ ವಿಠ್ಠಲನ ಮೂರ್ತಿ ಅವನು ಕೂಡ ಮಾತಾಡ್ತದ. ವಿಠ್ಠಲನ ಮೂರ್ತಿ ಅವನು ಕೂಡ ಮಾತಾಡಿ ಏನ್ ಹೇಳ್ತದ ಗೊತ್ತನ್ರಿ? ಏ ಪುಂಡಲೀಕ, ಏ ಪುಂಡಲೀಕ, ನನ್ನಲ್ಲಿ ಬಂದವರು ಎಲ್ಲರ ರೋಗ ಕಳೆದೀನಿ. ನಿನ್ನ ರೋಗ 3 ವರ್ಷ ಆತು ನಾನು ಮುಂದೆ ಕುಂತು ಬದನಾ ಮಾಡ್ತಿದ್ದಿ, ಖರೆ ನಿನ್ನ ರೋಗ ನನಗೆ ಕಳ್ಯಾಕಾಗಿಲ್ಲ. ಯಾಕಾಗಿಲ್ಲ ಅಂತಂದ್ರೆ, ಎಲ್ಲರೂ ಬಂದಾಗ ಪಂಡ್ರಾಪುರದಾಗ ಇರ್ತೀನಿ, ನೀ ಬಂದಾಗ ನಿಮ್ಮವ್ವನ ಮಾತು ಮೀರಿ ನಿಮ್ಮವ್ವ ಹಾಸಿಗೆಯಾಗಿದ್ದಾಗ ಬ್ಯಾಡ ಅಂದ್ರೂ ನನ್ನಲ್ಲಿ ಬಂದಿಯಲ್ಲ, ನಿಮ್ಮವ್ವನ ಸೇವಾ ಮಾಡಾಕ ನಾ ನಿಮ್ಮ ಊರಾಗಿರ್ತೀನಿ ಅಂದ. ನಿಮ್ಮವ್ವನ ಸೇವಾ ಮಾಡಾಕ ನಾ ನಿಮ್ಮ ಊರಾಗಿರ್ತೀನಿ, ನನ್ನೊಳಗ ಬದನಾ ಮಾಡಿದ್ರ ನಿನ್ನ ರೋಗ ಹೋಗಂಗಿಲ್ಲ. ಹೋಗು ನಿಮ್ಮೂರಿಗೆ ಹೋಗಿ ನಿನ್ನ ತಾಯಿ ಸೇವಾ ಮಾಡು. ತಾಯಿ ಸೇವಾ ಮಾಡಿ ತಾಯಿ ಪಾದ ತೀರ್ಥವನ್ನ ಮೈಯೆಲ್ಲ ಸ್ನಾನ ಮಾಡು, ನಿನ್ನ ಮಹಾರೋಗ ಹೋಗ್ತದೆ ಅಂತ ಆ ಸಂತ ಪುಂಡಲೀಕನಿಗೆ ವಿಠ್ಠಲ ಹೇಳದನಂತ. ಆ ತತ್ವಕ್ಕನುಗುಣವಾಗಿ, ಏ ತಮ್ಮ, ಈ ಲೋಕದೊಳಗ ಮಾತೃದೇವೋ ಭವ, ಪಿತೃದೇವೋ ಭವ, ಅತಿಥಿ ದೇವೋ ಭವ, ಆಚಾರ್ಯ ದೇವೋ ಭವ, ಗುರುದೇವೋ ಭವ ಅಂತ ಹೇಳ್ತಾರ. ಅವರೊಳಗೆ ನಾವು ದೇವರನ್ನ ಕಾಣೋಣ ಅಂತ ಆ ತಾಯಿ ಮಗನಿಗೆ ಹೇಳ್ಯಾಳ. ಮಗ ಬಹುಶಃ ಆ ತಾಯಿ ಮಾತಿನೊಂದಿಗೆ ಪರಿವರ್ತನೆ ದಾರಿ ಒಳಗೆ ನಡೀತಾನೆ ಅನ್ನುವಂಥದ್ದನ್ನ ಇವತ್ತಿನ ಈ ವೇದಿಕೆ ಮುಖಾಂತರವಾಗಿ ತಿಳಿಸಿ, ಬಹುಶಃ ಬಹಳ ಮಂದಿಗೆ ಇನ್ನೂ ಒಳಗಡೆ ನೋಡದೇ ಇದ್ದವರೇ ಬಹಳಷ್ಟು ಜನಗಳದಾರ. ನನ್ನೆಲ್ಲರಲ್ಲಿ ಬಹುಶಃ ಶೇಡಮದ ತಂದೆ ತಾಯಿಗಳಲ್ಲಿ ವಿನಂತಿ, ಅಪ್ಪರು ಶಿವಯೋಗ ಸಮಾಧಿ ಒಳಗದಾರ, ಪರಮ ಪೂಜ್ಯರು ಶಿವಯೋಗ ಸಮಾಧಿ ಒಳಗ. ಇವತ್ತ ರಾಚೋಟೇಶ್ವರ ಸ್ವಾಮಿಗಳು ಈ ಶಿವಯೋಗದ ಸಿದ್ಧಿಯನ್ನ ಬೆಳಗಿನ ಜಾವ ಪರಮ ಪೂಜ್ಯರಿಗೆ ಉಪದೇಶವನ್ನು ಕೊಟ್ಟು, ನಿಮಗೆ ವಿಚಿತ್ರ ಅನ್ನಿಸ್ತದೆ, ಎಡಬಲದೊಳಗಿನ ಎಲ್ಲ ಕಿಟಕಿ ಬಾಗಿಲುಗಳು ಬಂದಾಗಿ ಮತ್ತೆ ಇಟ್ಟಂಗಿ ಹಾಕಿ ಕಟ್ಟಿಬಿಟ್ಟಾರ. ಪದ್ಮಾಸನದೊಂದಿಗೆ ಅವರುಗಳ ಯೋಗ ಸಮಾಧಿ ಅದೆ. ಬಹುಶಃ ನಾವೆಲ್ಲರೂ ನಾ ಪ್ರಾರಂಭದೊಳಗೆ ಹೇಳದಂಗ ಇತ್ತಿತ್ತಲಾಗ ಇಂಥ ನೇಮಕ್ಕೆ ಸ್ವಾಮಿ ಪ್ರಪಂಚ ಕಡಿಮೆ ರೀ. ಇವತ್ತು ಮುಂಜಾನೆ ಬಂದವರಿಗೆ ನಿಮಗೆ ಖರೆ ಹೇಳ್ರಿ, ನಾನು ಇಲ್ಲಿ ಸಪ್ಪಣ್ಣಾರರ ನಾಟಕವನ್ನು ನಿನ್ನೆ ಕೇಳಿದೆ. ಲಕ್ಷಗಟ್ಟಲೆ ಜನ ಮೈಮರೆತು ಶತಮಾನವನ್ನು ನೋಡ್ತಿದ್ರು ಅಂತೆ. ನಮ್ಮಲ್ಲಿ ತೆಲೆದಂಡ ಗಿರೀಶ್ ಕಾರ್ನಾಡವರು ಬರೆದ ತೆಲೆದಂಡ ನಾಟಕ ಬಸವಣ್ಣನವರನ್ನು ಕುರಿತು 4 ಜಿಲ್ಲಾದೊಳಗೆ ಒಂದು ಕಡೆ ಆ ಗಿರೀಶ್ ಕಾರ್ನಾಡವರು ಬರೆದ ತೆಲೆದಂಡ ನಾಟಕವನ್ನು ಅವರೇ ಡೈರೆಕ್ಷನ್ ಕೊಟ್ಟಿದ್ರು. ಗಿರೀಶ್ ಕಾರ್ನಾಡವರು ಹಾನಗಲ್ಲು ಕುಮಾರಸ್ವಾಮಿಗಳು ಪಾತ್ರ ಮಾಡಿದ್ರಲ್ಲ ಮೊದಲ ಪಂಚಾಕ್ಷರಾಜವರು ಸಿನಿಮಾದಾಗ. ಅವರುಗಳು ಏನು ಹೇಳೋದು, ಮತ್ತು ಸಿಕ್ಕವರಿಗೆ ಟಿಕೆಟ್ ಕೊಡ್ತಿದ್ರು, ಏನೂ ಇಲ್ಲ.
ಆ ನಾಟಕ ನೋಡುವುದಕ್ಕೆ ಅನುಭಾವಿಗಳಿಗೆ, ಸಾಹಿತಿಗಳಿಗೆ ಮಾತ್ರ ಪ್ರವೇಶ. ಅಲ್ಲಿ ಏನಂತ ಟಿಕಿಟಿ ಮೇಲೆ ಬರೆದಿದ್ರು ಅಂತಂದ್ರೆ, ನಾಟಕ ಮುಗಿಯತನ ನಾವು ಇಂತಲ್ಲಿ ಕುಂತೀವಿ ಎನ್ನುವ ಭಾವನೆ ನಮಗೆ ಬಂದ್ರೆ ನಾಟಕದ 10 ಪಟ್ಟು ರೊಕ್ಕ ನಿಮಗೆ ಹೊಳಿ ಕೊಡ್ತೀವಿ. ನಾ ಬಹುಶಃ 2-3 ಕಡೆ ಹೋಗಿ ನಮ್ಮ ಪುಟ್ಟಯ್ಯ ಅಜ್ಜೋರು ನಮ್ಮನ್ನೆಲ್ಲೇ ಒಳಗೆ ಎಲ್ಲಿ ಕರ್ಕೋಬೇಕ್ರಿ, ಅವಾಗ ವಿದ್ಯಾರ್ಥಿ ಜೀವನದಾಗ ಮತ್ತು ಗುರು ಅನ್ನೋ ಗುಡ್ ಇತ್ತಲ್ಲ, ಆ ಗುರುಗಳ ಹಿಂದೆ ನಾವು ಹೋಗಿ ನಾಟಕ ನೋಡೋರು ವಿಚಿತ್ರ ಅಂತಂದ್ರೆ 3.5 ತಾಸು ನಾಟಕ ಮುಗಿಯತನ, ತೆಲೆದಂಡ ನಾಟಕ ಮುಗಿಯತನ ನಾವು ಎಲ್ಲಿ ಕುಂತೀವಿ ಅಂತ ಕಲ್ಪನೆ ಬರ್ತಿತ್ತು ಅಂತಂದ್ರೆ 12ನೇ ಶತಮಾನದ ಕರ್ಮ ಭೂಮಿ ಬಸವಣ್ಣನವರ ಕಲ್ಯಾಣದೊಳಗೆ ಕುಂತೀವಿ ಎನ್ನುವಂತ ಭಾವನೆ ನಮಗಿರ್ತಿತ್ತು. ಹಂಗ ಇವತ್ತ ಬೆಳಿಗ್ಗೆ 3 ಗಂಟೆಗೆ 2ಕ್ಕೆ ಬಂದವರದಾರ, 2:15 ಬಂದವರದಾರ, 3ಕ್ಕೆ ಬಂದವರದಾರ, 3:15 ಬಂದವರದಾರ, 5:30 ತನ ಇಲ್ಲೆಲ್ಲ ತುಂಬಿತ್ತು. ನಮ್ಮ ಹಿರಿಯರೊಂದಿಗೆ ಕರೆದು ಅವನ್ನೆಲ್ಲ ಪೂಜೆ ಮಾಡುವಾಗ ನಾನು ಇಲ್ಲೇ ಹೊರಗಡೆ ನಿಂತಿದ್ದೆ. ನನಗೆ ಅಪ್ಪೋರು ಒಳಗೆ ಬರ್ರಿ ಅಂತ ನನ್ನ ರಾಚೋಟೇಶ್ವರ ಸ್ವಾಮಿಗಳು ಕರೆಯುವಾಗ ಒಳಗೆ ನನಗೆಲ್ಲ ನೋಡಿದ್ರೆ ನನಗೇನು ಅನ್ನಿಸ್ತಿತ್ತು ಅಂತಂದರೆ, ನಾನು ಭಾಳಷ್ಟು ಕಡೆ ಯಾಕೋ ಅದನ್ನೆಲ್ಲ ಕಟ್ಟಿ ಕೊನೆಗೆ ಮಂಗಳಾರತಿಯೊಂದಿಗೆ ಪೂಜೆ ಒಳಗೆ ಶಾಸ್ತ್ರಿಗಳ ಯಾಕೋ ಹೊರಗೆ ನಿಂದ್ರಾಕತ್ತೀರಿ ಇಲ್ಲ ಅಂತ ಹೊರಗೆ ಬಂದು ನನಗೆ ಹೇಳುವಾಗ, ಇಲ್ರಿ ನಾನು ನಮಸ್ಕಾರ ಮಾಡ್ತೀನಿ ಅಂತ ಹಿಂಗೆ ಹಣಿಕೆ ಹಾಕಿ ನಮಸ್ಕಾರ ಮಾಡಿದೆ. ನಮಸ್ಕಾರ ಮಾಡುವ ಪೂರ್ವದೊಳಗೆ ನನಗರಿಲಾರ್ದಂಗೆ ನನ್ನ ಕಣ್ಣಾಗೆ 2 ಹನಿ ನೀರು ಬಂತು. ಏನಿದು ನೇಮ ಅಂತ. ಆದ್ರೆ ಮನಸಾಕ್ಷಿಯಾಗಿ ಒಮ್ಮೆ ಖುಷಿ ಪಡೋದೇನು ಅಂತಂದರೆ, ಇವತ್ತು ನಮ್ಮ ರುಕ್ಮಿಣಿಯವರು ಪ್ರಸಾದ ಕುಂತಾಗ ಹೇಳ್ತಿದ್ರು, ಅದು ನೋಡಿದ್ರೆ ನಮಗೇನೋ ಹಿಂಗೆ ಅಂತ ಅನ್ನಿಸ್ತದ. ಬಹುಶಃ ನಮ್ಮ ಅಪ್ಪವರು ಇಷ್ಟು ಕಠಿಣ ನಿಯಮಕ್ಕೆ ಯಾಕೆ ಬಂದರು ಅಂತ ಅನಿಸುತ್ತೆ. ಆದರೂ ಖುಷಿ ಏನು ಅಂತಂದರೆ, ನನ್ನೆಲ್ಲ ಭಕ್ತರನ್ನು ಭಕ್ತರೊಳಗಿರುವಂಥ ಎಲ್ಲ ಪಾಪಗಳನ್ನು ದೂರ ಮಾಡಿ ಅವರ ಕಷ್ಟಗಳೇನೇನದಾವ ಎಲ್ಲ ದೂರ ಹೋಗಲಿ ಅಂತ ನಮ್ಮ ಗುರುಗಳು ಶಿವನ ಹತ್ರ ಹೋಗಿ ಸಾಕ್ಷಿ ಹೇಳಾಕತ್ಯಾರ್ರಿ. ಅದು ನನಗೆ ಖುಷಿ ಅದೇ. ಇಷ್ಟೇ ನಿಮ್ಮೆಲ್ಲರಲ್ಲಿ ವಿನಂತಿ ಏನು ಅಂತಂದರೆ, ಅವರ ಶ್ರಮಕ್ಕೆ ನಾವು ಕೂಡ ಯೋಗ್ಯರಾಗೋಣ. ಕಾರಣ ಅನ್ನೋದು ಇಷ್ಟೇ, ಸ್ವಾಮಿಗಳಿರಲಿ ಭಕ್ತರಿರಲಿ ಇವರಿಬ್ಬರೊಳಗೂ ಆಚಾರಗಳಿರ್ಬೇಕಲ್ಲ. ಬರೀ ನಮಗಷ್ಟೇ ಕೈ ಮಾಡುವುದು ಅಂತಲ್ಲ, ಅದು ನಿಮಗೂ ಕೂಡ ಆ ನೇಮಗಳಿರ್ತಾವ. ಆ ನೇಮಕ್ಕನುಗುಣವಾಗಿ ಬಹುಶಃ ಆ ಯೋಗಿಗಳ ಶಿವಯೋಗದ ಸಿದ್ಧಿ ಏನದ ನಮ್ಮೆಲ್ಲರ ಬದುಕಿಗೆ ಸಾರ್ಥಕ ಆಗಲಿ ಅನ್ನುವಂಥದ್ದನ್ನು ತಿಳಿಸಿ, ನಿಮ್ಮ ತಾಯಿಗಳು ಮತ್ತು ಮಹಾಜನಗಳು ನಿಮ್ಮ ಬಳಗಕ್ಕೆಲ್ಲ ಹೇಳ್ರಿ. ಊರಾಗಿನ ಬರೇ ಸಂಜೆ ಮುಂದೆ ಅಷ್ಟೇ ಈ ಪ್ರವಚನಕ್ಕೆ ಬಂದ್ರಿ ಅಂತಲ್ಲ, ಪ್ರವಚನಕ್ಕೆ ಬರದೇ ಇದ್ದಂಥ ಮಂದಿಗೂ ನೀವೇನು ಹೇಳಬೇಕಾಗ್ಯದ ಅಂತಂದರೆ, ರಾತ್ರಿ ನಿಮಗೆ ಬರೋಕ್ಕಾಗದಿದ್ರೂ ಮುಂಜಾನೆಯಿಂದ ಸಾಯಂಕಾಲ 6 ಗಂಟೆ ತನ ನಮ್ಮ ಅಪ್ಪೋರು ಒಳಗಡೆ ಶಿವಯೋಗದೊಳಗದಾರ, ಹೋಗಿ ನಮಸ್ಕಾರ ಮಾಡಿ ಬರ್ರಿ ಅಂತ ಊರಾಗಿನ ಮಂದಿಗೆ ಹೇಳ್ರಿ. ಕಾರಣ ಏನು ಅಂತಂದರೆ, ಆ ಶಿವಯೋಗಿಗಳಿಗೆ ನಮಸ್ಕಾರ ಮಾಡುವುದರಿಂದ ಬಹುಶಃ ಈ ಜಾಗೆಲ್ಲ ಮಂತ್ರಮಯ ಆತೆ. ಈ ಜಾಗೆಲ್ಲ ಹಿಂಗೆ ಕಣ್ಣು ಮುಚ್ಚಿ ತಾವುಗಳ ಆಲೋಚನೆಯೊಳಗಿದ್ರೆ ಏನು ಕಣ್ಣೊಳಗೆ ಮಧ್ಯೆ ನಮಗೆ ಕಾಣುತ್ತದೆ ಅಂತಂದರೆ, ಅಪ್ಪೋರು ಗ್ವಾಡಿ ಕಟ್ಟ್ಯಾರ ಅಂತಲ್ಲ, ಹಿಂಗೆ ಕಣ್ಣು ಮುಚ್ಚಿ ಆನಂದದ ಲಹರಿಯೊಳಗೆ ನೀವಿದ್ರೆ ನಿಮ್ಮೆಲ್ಲರ ಕಣ್ಣು ಮುಂದೆ ಶಿವಯೋಗದೊಳಗೆ ಕಾಣಾಕತ್ಯಾರ ಪರಮ ಪೂಜ್ಯ ಪಂಚಾಕ್ಷರ ಮಹಾಸ್ವಾಮಿ. ಅಂಥ ಶಿವಯೋಗಿಗಳನ್ನು ನಾವೆಲ್ಲರೂ ದರ್ಶನ ಪಡೆಯೋಣ ಅನ್ನುವಂಥದ್ದನ್ನು ಇವತ್ತಿನ ವೇದಿಕೆ ಮುಖಾಂತರವಾಗಿ ತಿಳಿಸಿ, ಇವತ್ತು ದಾಸೋಗಿಗಳಾಗಿ 5 ಜನ ಇಲ್ಲಿ ಹೆಸರು, ಅದರೊಳಗೆ ಕೊನೆಗಿಲ್ಲೇನು ಬರದಾರ ನಮ್ಮ ನಿರಂಜನ ರೇವಣ ಸಿದ್ದಪ್ಪ ಹಲಕರ್ಟಿ. ಆ ಸಹೋದರಿ ನಿನ್ನೆ ಸಾಯಂಕಾಲ, ನಾಳೆ ನನ್ನ ಮಗನ ಹುಟ್ಟುಹಬ್ಬ ಅದ ರೀ, ದಾಸೋಗ ಮಾಡಿದ್ರೆ ನಡೀತದೇನು ಅಂತ ನಾನು ಹೇಳಿದೆ. ನಾವೆಲ್ಲ ಧಾರವಾಡ ಹುಬ್ಬಳ್ಳಿ ಕಡೆ ಬೆಳೆದ ಮಂದಿ